ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ನಿಂದಲೇ ನಕಲಿ ಕ್ಲಿನಿಕ್ ದಂಧೆ. ಸರ್ಕಾರಿ ಔಷಧಿಗಳೇ ಖಾಸಗಿ ಕ್ಲಿನಿಕ್ಗೆ. ದುಬಾರಿಯಾದ ವರಮಹಾಲಕ್ಷ್ಮಿ ಹಬ್ಬ, ಗ್ರಾಹಕರ ಜೇಬಿಗೆ ಕತ್ತರಿ. ಹೂವು ಹಣ್ಣು ಬೆಲೆ ಗಗನಕ್ಕೆ, ರೈತರ ಮೊಗದಲ್ಲಿ ಮಂದಹಾಸ. ಜಿಮ್ ಟ್ರೈನರ್ ಹಾಗೂ ರೌಡಿ ಶೀಟರ್ ನಡುವೆ ಗಲಾಟೆ, ರಾಡ್ನಿಂದ ಹಲ್ಲೆ ಆರೋಪ. ಚಿಕ್ಕಬಳ್ಳಾಪುರದಲ್ಲಿ ರೋಡ್ ರೇಜ್ ಅಟ್ಟಹಾಸ, ಚಮಕ್ ಕೊಟ್ಟಿದ್ದಕ್ಕೆ ತಲೆಗೆ ರಾಡೇಟು, ಬುರಡೆ ಓಪನ್. ಆಗಸ್ಟ್ 22ಕ್ಕೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ ಉದ್ಘಾಟನೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿ. ರಾಜ್ಯದಲ್ಲೇ ಆಧುನಿಕ ಶೈಲಿಯ ಅಂಬೇಡ್ಕರ್ ಭವನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಆರೋಗ್ಯ ಇಲಾಖೆಯ ಕಾರ್ಯವೈಖರಿ ಇದೀಗ ಪ್ರಶ್ನಾರ್ಹವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿರುವ ಮಹಿಳೆಯೊಬ್ಬರು ತಮ್ಮ ಮನೆಯಲ್ಲಿಯೇ ಕ್ಲಿನಿಕ್ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಸರ್ಕಾರಿ ಆಸ್ಪತ್ರೆಯಿಂದಲೇ ಔಷಧಿಗಳನ್ನು ತಂದು ಬಳಸಲಾಗುತ್ತಿದೆ ಎಂಬ ಗಂಭೀರ ಆರೋಪವೂ ಕೇಳಿ ಬಂದಿದೆ. ಅಸಲಿಗೆ ಈ ಕ್ಲಿನಿಕ್ ನಲ್ಲಿ ನಡೆಯುತ್ತಿರುವುದೇನು? ಯಾರು ನಡೆಸುತ್ತಿದ್ದಾರೆ? ವೈದ್ಯರ ಅನುಮತಿ ಇದೆಯಾ ಎಂಬ ಹಲವು ಪ್ರಶ್ನೆಗಳು ಇದೀಗ ಸಾರ್ವಜನಿಕರಲ್ಲಿ ಮೂಡಿವೆ. ಈ ಕುರಿತು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿರುವ ಕ್ಲಿನಿಕ್. ಸಂಜೆಯಾಗುತ್ತಿದ್ದಂತೆ ಇಲ್ಲಿ ರೋಗಿಗಳ ಓಡಾಟ ಶುರುವಾಗುತ್ತೆ. ಆದರೆ ಈ ಕ್ಲಿನಿಕ್ ನಡೆಸುತ್ತಿರುವವರು ವೈದ್ಯರಲ್ಲ. ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿರುವ ಸುನೀತಾ ಬೆಳಗ್ಗೆಯಿಂದ ಸಂಜೆಯವರೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಬಳಿಕ ಪೆರೇಸಂದ್ರದಲ್ಲಿ ಖಾಸಗಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿರುವ ಸುನೀತಾ ಅವರಿಗೆ ಖಾಸಗಿಯಾಗಿ ಚಿಕಿತ್ಸೆ ನೀಡಲು ಅಥವಾ ಕ್ಲಿನಿಕ್ ನಡೆಸಲು ಅಗತ್ಯವಾದ ಅನುಮತಿ ಇದೆಯೇ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಸರ್ಕಾರಿ ಆಸ್ಪತ್ರೆಯಿಂದ ಔಷಧಿಗಳನ್ನು ತಂದು ಈ ಕ್ಲಿನಿಕ್ನಲ್ಲಿ ರೋಗಿಗಳಿಗೆ ನೀಡಲಾಗುತ್ತಿದೆ ಎಂಬ ಆರೋಪ. ಸರ್ಕಾರಿ ಆಸ್ಪತ್ರೆಯ ಔಷಧಿಗಳು ನಿಜವಾಗಿಯೂ ಇಲ್ಲಿ ಬಳಕೆಯಾಗುತ್ತಿವೆಯಾ? ಬಳಕೆಯಾಗುತ್ತಿದ್ರೆ ಅವು ಹೇಗೆ ಇಲ್ಲಿಗೆ ಬಂದವು? ಇದರ ಹಿಂದೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಗಮನ ಇದೆಯಾ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ. ಇನ್ನು ಇಷ್ಟೆಲ್ಲ ಆರೋಪಗಳು ಕೇಳಿಬರುತ್ತಿದ್ದರೂ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡಿದ್ದಾರಾ? ಕ್ಲಿನಿಕ್ಗೆ ಅಗತ್ಯ ಪರವಾನಗಿ ಇದೆಯಾ? ರೋಗಿಗಳಿಗೆ ನೀಡುತ್ತಿರುವ ಔಷಧಿಗಳ ಮೂಲ ಯಾವುದು? ಸರ್ಕಾರಿ ಆಸ್ಪತ್ರೆಯ ಔಷಧಿಗಳು ಇಲ್ಲಿ ಬಳಕೆಯಾಗುತ್ತಿವೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಉತ್ತರ ನೀಡಬೇಕಾಗಿದೆ. ಶಾಸಕ ಸಂಸದರ ತವರೂರಲ್ಲೇ ಸರ್ಕಾರಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಯೊಬ್ಬರ ವಿರುದ್ಧ ಇಂತಹ ಆರೋಪ ಕೇಳಿಬಂದಿರುವುದು ಇದೀಗ ಚರ್ಚೆಗೆ ಕಾರಣವಾಗಿದೆ.
ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ ವಿರುದ್ಧ ಕೇಳಿಬಂದಿರುವ ನಕಲಿ ಕ್ಲಿನಿಕ್ ಹಾಗೂ ಸರ್ಕಾರಿ ಔಷಧಿಗಳ ದುರ್ಬಳಕೆ ಆರೋಪ ಇದೀಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟಕ್ಕೆ ಅವಕಾಶ ನೀಡದೆ ಆರೋಗ್ಯ ಇಲಾಖೆ ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತಂದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಿಸುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಹಾಗೂ ಬಜಾರ್ ರಸ್ತೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದು, ಹಬ್ಬದ ಸಂಭ್ರಮದ ನಡುವೆಯೇ ಬೆಲೆ ಏರಿಕೆ ಬಿಸಿಯೂ ತಟ್ಟಿದೆ. ಅದರಲ್ಲೂ ಹೂವುಗಳ ದರ ಗಗನಕ್ಕೇರಿದ್ದು, ಗ್ರಾಹಕರು ಬಜೆಟ್ ನೋಡಿಕೊಂಡೇ ಖರೀದಿಗೆ ಮುಂದಾಗಿದ್ದಾರೆ. ಆದರೂ ಹಬ್ಬದ ಖರೀದಿ ಉತ್ಸಾಹ ಮಾತ್ರ ಕಡಿಮೆಯಾಗಿಲ್ಲ. ಈ ಕುರಿತು ಒಂದು ವರದಿ. ಹೀಗೆ ಬಣ್ಣ ಬಣ್ಣದ ಹೂಗಳು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತಿದ್ರೆ, ಮತ್ತೊಂದೆಡೆ ಬೆಲೆ ಏರಿಕೆಯ ನಡುವೆಯೂ ಖರೀದಿಯಲ್ಲಿ ಗ್ರಾಹಕರು ಬ್ಯುಸಿಯಾಗಿದ್ದಾರೆ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಹಾಗೂ ಬಜಾರ್ ರಸ್ತೆಯಲ್ಲಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹೂಗಳಿಗೆ ಭರ್ಜರಿ ಬೇಡಿಕೆ ಬಂದಿದೆ. ಅದರಲ್ಲೂ ಕನಕಾಂಬರ ಹೂವಿನ ಬೆಲೆ ತೀವ್ರ ಏರಿಕೆಯಾಗಿದೆ. ಮಲ್ಲಿಗೆ, ಸಂಪಿಗೆ ಸೇರಿದಂತೆ ವಿವಿಧ ಬಗೆಯ ಹೂಗಳ ದರವು ದುಬಾರಿಯಾಗಿದೆ. ಲಕ್ಷ್ಮೀ ದೇವಿಯ ಅಲಂಕಾರ ಹಾಗೂ ಪ್ರಭಾವಳಿಗೆ ಬಳಸುವ ಸೇವಂತಿಗೆ ಕೆಜಿಗೆ 300 ರೂಪಾಯಿ, ಗುಲಾಬಿ 250 ರೂಪಾಯಿ, ತಾವರೆ ಹೂವು ಒಂದು ಜೋಡಿಗೆ 120 ರೂಪಾಯಿ, ಮಲ್ಲಿಗೆ ಕೆಜಿಗೆ 3000ದಿಂದ 4000 ರೂಪಾಯಿ ಹಾಗೂ ಕನಕಾಂಬರ ಕೆಜಿಗೆ ಬರೋಬ್ಬರಿ 4000ದಿಂದ 5000 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಹೂಗಳ ಬೆಲೆ ಏರಿಕೆಯಾಗಿದ್ರೂ ಹಬ್ಬದ ಖರೀದಿ ಸಂಭ್ರಮ ಮಾತ್ರ ಕಡಿಮೆಯಾಗಿಲ್ಲ. ಇದೇ ರೀತಿ ಹಣ್ಣುಗಳ ದರವೂ ಏರಿಕೆಯಾಗಿದ್ದು, ಸೇಬು ಕೆಜಿಗೆ 250ರಿಂದ 300 ರೂಪಾಯಿ, ಕಿತ್ತಳೆ 300 ರೂಪಾಯಿ, ದ್ರಾಕ್ಷಿ 300 ರೂಪಾಯಿ, ದಾಳಿಂಬೆ 150ರಿಂದ 200 ಹಾಗೂ ಪೈನಾಪಲ್ ಜೋಡಿಗೆ 100ರಿಂದ 150 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಸರ್, ನನ್ನ ಹೆಸರು ಮೌಲ ಅಂತ. ಆಪಲ್ ಬಂದು 300 ರೂಪಾಯಿ, 250 ರೂಪಾಯಿ ಆಪಲ್ ನಡೀತಾ ಇದೆ. ಚಿಕ್ಕ ಆಪಲ್ 200 ರೂಪಾಯಿ ಕೆ ಜಿ, ಗ್ರೇಪ್ಸ್ ಬಂದು 300 ರೂಪಾಯಿ ಸೀಡ್ಲೆಸ್ಸು, ಬ್ಲ್ಯಾಕ್ ದ್ರಾಕ್ಷಿ 150 ರೂಪಾಯಿ ಕೆ ಜಿ, ಆಮೇಲೆ ಇಂಪಾರ್ಟೆಂಟ್ ಬಂದು 500 ರೂಪಾಯಿ ಕೆ ಜಿ, 600 ರೂಪಾಯಿ ಕೆ ಜಿ, ದಾಳಂಬ್ರಿ 150 ರೂಪಾಯಿ ಕೆ ಜಿ, ಕಿತ್ಳೆಹಣ್ಣು ಬಂದು 300 ರೂಪಾಯಿ ಕೆ ಜಿ ಇದೆ, ಮೋಸಂಬಿ 100 ರೂಪಾಯಿ ಕೆ ಜಿ, ಬಾಳೆಹಣ್ಣು 150 ರೂಪಾಯಿ ಕೆ ಜಿ, ಪೈನಾಪಲ್ ಬಂದು 150 ರೂಪಾಯಿ ಜೊತೆ. ಹಾಂ, ವ್ಯಾಪಾರ ಮಳೆ ಬಂತು, ತಿರುಗಿ ವ್ಯಾಪಾರ ಚಾಲೂ ಆಗೈತೆ. ಸಾಯಂಕಾಲ ಅವ್ರು ನೋಡಬೇಕು. ನಡೀತಾ ಇದೆ ವ್ಯಾಪಾರ. ವರಲಕ್ಷ್ಮಿ, ಹೌದು ಸರ್, ವರಲಕ್ಷ್ಮಿ ವ್ಯಾಪಾರ ವರ್ಷಕ್ಕೆ ಒಂದ್ಸತಿ ಚೆನ್ನಾಗಿ ನಡೀತದೆ. ಏನಿಲ್ಲ, ಮಾಮೂಲಿ ರೇಟೇ ಇದೆ ಸರ್. ವರ್ಷದಿಂದ ಅದೇ ಏನಿದೆ ಅದೇ ರೇಟ್ ಇದೆ, ಏನು ಜಾಸ್ತಿ ಆಗಿಲ್ಲ. ದಾಳಂಬ್ರಿ ಒಂದು ಡೌನ್ ಆಗೈತೆ. ಹಬ್ಬದ ದಿವಸ ಹೂವು ರೇಟ್ ಜಾಸ್ತಿನೇ ಇದೆ ಸರ್. ಹೋದ ವರ್ಷದಿಂದ ಈ ವರ್ಷ ರೇಟ್ ಜಾಸ್ತಿನೇ ಇದೆ. ಏನೇನು ಹೂವು ಇದೆ ನಿಮ್ಮಲ್ಲಿ? ನಮ್ಮ ಹತ್ರ ಬಟನ್ಸು, ವೈಟು, ಯೆಲ್ಲೋ, ಪರ್ಪಲ್ಲು, ಇದು ಗೋಲ್ಡು ಮತ್ತು ಜರ್ಬಾರ, ಡಿಪ್ಸಿ. ರೇಟ್ಗಳು 150-200 ರೂಪಾಯಿ ಬಂಚು. ವೈಟು ಬಂದುಬಿಟ್ಟು 120 ಬಂಚು ನೋಡಿ, ಎಲ್ಲೋನು 120, ಮತ್ತು ರೋಸು 500 ಬಂಚು, ಡಿಪ್ಸಿ ಬಂದುಬಿಟ್ಟು 400, ಮತ್ತು ಬಟನ್ ಮೇಲೆ 120. ಇನ್ನು ಹೂವು ಹಣ್ಣುಗಳ ಬೆಲೆ ಹೆಚ್ಚಳವಾಗಿದ್ರೂ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಖರೀದಿ ಮಾಡುತ್ತಿದ್ದಾರೆ. ಹಬ್ಬಕ್ಕೆ ಅಗತ್ಯವಾದ ವಸ್ತುಗಳಾದ್ರಿಂದ ಬೆಲೆ ಏರಿಕೆಯ ನಡುವೆಯೂ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಹಾಗೂ ಬಜಾರ್ ರಸ್ತೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದು, ಹಬ್ಬದ ಸಂಭ್ರಮದ ನಡುವೆಯೇ ಬೆಲೆ ಏರಿಕೆ ಬಿಸಿಯೂ ತಟ್ಟಿದೆ. ಅದರಲ್ಲೂ ಹೂಗಳ ದರ ಗಗನಕ್ಕೇರಿದ್ದು, ಗ್ರಾಹಕರು ತಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಗೆ ಮುಂದಾಗಿದ್ದಾರೆ. ಈ ವರಮಹಾಲಕ್ಷ್ಮಿ ಹಬ್ಬನ ನಾವು ಸುಮಾರು 18 ವರ್ಷದಿಂದ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. ಮದುವೆ ಆದಾಗಿಂದ ಈ ಒಂದು ಹಬ್ಬ ಬಂದ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ, ಆಡಂಬರ. ಒಂದು ತಿಂಗಳ ಮುಂಚೆನೇ ಮನೆಯೆಲ್ಲ ತುಂಬಾ ಶುದ್ಧ ಮಾಡಿಕೊಂಡು ಎಲ್ಲ ಹೂವು ಹಣ್ಣು ಎಲ್ಲ ಮನೇಲಿ ಸ್ವಲ್ಪ ಸಿಹಿ ತಿಂಡಿಗಳೆಲ್ಲ ಮಾಡ್ತೀವಿ. ಲಕ್ಷ್ಮಿಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡ್ತೀವಿ. ಏನೋ ಒಂಥರ ತುಂಬ ಖುಷಿ. ಈ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂದು ಸಡಗರ ಇದ್ದಂಗೆ. ಶ್ರಾವಣದಲ್ಲಿ ಮೊದಲನೇ ಹಬ್ಬ ಇದು.
ನಮ್ಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಏನೇ ಕಷ್ಟ ಆದ್ರೂ ತುಂಬ ಖುಷಿಯಾಗಿ ಆಚರಣೆ ಮಾಡ್ತೀವಿ. ಬೆಲೆ ಎಲ್ಲ ಹೂವು ಎಲ್ಲ ಸ್ವಲ್ಪ ರೇಟ್ ಆಗಿದೆ, ಹಣ್ಣು ಹೂವು ಎಲ್ಲ ತುಂಬ ರೇಟ್ ಇದೆ. ಬಟ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಆದರೂ ಎಷ್ಟೇ ರೇಟ್ ಆದರೂ ಜನಗಳಿಗೊಂದು ಆಕರ್ಷಣೆ, ಎಲ್ಲ ಇಡಬೇಕು ಮಾಡಬೇಕು ಅನ್ನೋದೊಂದು ಇದು. ದುಬಾರಿ ಇದ್ರೂ ಮಾಡೋದು, ಹಣ್ಣು ತಾಯಿಗೆ ಇಷ್ಟವಾದ ಫ್ರೂಟ್ಸು ಹೂವು ಎಲ್ಲ ತಂದು ಮಾಡಲೇಬೇಕಲ್ವಾ. ಹೂವು ಎಲ್ಲ ಮಲ್ಲಿಗೆ ಬಂದು ಒಂದು ಹಾರ ಬಂದು 1600 ರೂಪಾಯಿ ಹೇಳ್ತಾ ಇದ್ದಾರೆ. ಬಟ್ ಎಷ್ಟೇ ಆದರೂ ಅಮ್ಮನ ಪ್ರೀತಿಯಿಂದ ನಾವು ಕೈಲಾಗಿದ್ದು ನಾವು ಮಾಡಲೇಬೇಕಲ್ವಾ. ಅಮ್ಮ ಕೊಡ್ತಾಳೆ, ನಾವು ಮಾಡ್ತೀವಿ. ನನ್ನ ಹೆಸರು ಅಶ್ವಿನಿ ಅಂತ, ನಾನು ಪ್ರಶಾಂತ್ ನಗರಲ್ಲಿರೋದು. ಆ್ಯಕ್ಚುಲಿ ನಾವು ಈ ಹಬ್ಬನ ತುಂಬ ಹಳೆ ಕಾಲದಿಂದ ಪದ್ಧತಿಯಾಗಿ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಅತ್ತೆ ಮಾಡ್ತಾಯಿದ್ರು, ಈಗ ನಾವು ಮಾಡ್ತಾಯಿದ್ದೀವಿ. ಈಗ ಆ ಕಾಲದಲ್ಲಿ ಅಂದರೆ ತುಂಬ ಈಸಿ ಇತ್ತು, ಯಾಕಂದರೆ ಎಲ್ಲನೂ ರೀಸನಬಲ್ ರೇಟಲ್ಲಿ ಸಿಗ್ತಾಯಿತ್ತು, ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು ಅನಿಸುತ್ತೆ. ನಮಗೀಗ ಇಲ್ಲಿ ಮಾರ್ಕೆಟಿಗೆ ಬಂದರೆ ಏನಕ್ಕೇನು ಸಾಕಾಗ್ತಾ ಇಲ್ಲ, ಎಲ್ಲ ತುಂಬ ರೇಟು ಕಾಸ್ಟ್ಲಿನೇ ಇದೆ. ಫ್ರೂಟ್ಸ್ ಆಗ್ಬೋದು, ಹೂವು ಆಗ್ಬೋದು, ಎಲ್ಲನೂ ರೇಟ್ ಜಾಸ್ತಿ ಇದೆ. ಆದರೂ ಹಬ್ಬನ ಬಿಡೋಕ್ಕೆ ಮನಸ್ಸಿಲ್ಲ, ಯಾಕಂದರೆ ಇದು ಹೆಣ್ಮಕ್ಳ ಹಬ್ಬ, ನಮ್ಮ ಹಬ್ಬ ಆಗಿರೋದ್ರಿಂದ ನಾವು ಮಾಡಲೇಬೇಕು. ಅದಕ್ಕೆ ಎಲ್ಲ ತೊಗೊಂಡು ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗಿನ ಜಾವನೇ ಬೇಗ ಪೂಜೆ ಮಾಡಿ ಚೆನ್ನಾಗಿ ಮಾಡೋಣ ಹಬ್ಬ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಅಂದರೆ ತುಂಬ ಸುಡ್ತಾ ಇದೆ. ಏನಕ್ಕೇನು ಮಾತಾಡೋಕ್ಕಾಗ್ತಿಲ್ಲ. ಒಂದೇ ಒಂದು ಲೋಟಸ್ ಫ್ಲವರ್ ಬಂದು 100 ರೂಪೀಸ್ ಹೇಳ್ತಾ ಇದ್ದಾರೆ, ಅಷ್ಟು ಕಾಸ್ಟ್ಲಿ ಇದೆ. ಆದ್ರೂ ಎಲ್ಲ ತೊಗೊಳ್ಲೇಬೇಕು, ಮಾಡಲೇಬೇಕು ಅಂತ ತೊಗೋತಾ ಇದ್ದೀವಿ. ಜಾಸ್ತಿನೇ ಸುಟ್ಟಿದೆ, ಅದು ಹೇಳೋಕ್ಕಾಗಲ್ಲ. ಹೂವು ಹಣ್ಣು ಎಲ್ಲ ತೊಗೊಂಡಿದ್ದೀವಿ. ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇದೆ. ಫ್ರೂಟ್ಸ್ ಹತ್ರನೇ ನಮಗೆ 3,000 ರಿಂದ 4,000 ಆಗೋಗ್ತಾ ಇದೆ. ಎಲ್ಲನೂ kg 300 ರಿಂದ 400 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಬಾಳೆಹಣ್ಣು 100 ರೂಪಾಯಿ ಆಗಿಬಿಟ್ಟಿದೆ kg, ದೊಡ್ಡ ಬಾಳೆಹಣ್ಣು. ತುಂಬ ಅಂದರೆ ತುಂಬ ರೇಟ್ ಇದೆ. ಲೋಟಸ್ ಎಲ್ಲ ಹೇಳಿದ್ನಲ್ಲ 100 ರೂಪಾಯಿ ತೊಗೋತಾ ಇದ್ದಾರೆ. ಶಾಮಂತಿ ಎಲ್ಲ ರೇಟ್ ಜಾಸ್ತಿ. ಕನಕಾಂಬರ 5,000 ರೂಪಾಯಿ ಹೇಳ್ತಾ ಇದ್ದಾರೆ kgಗೆ. ಒಂದು ದಿಂಡು ಬಂದು 200 ರಿಂದ 250 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಎಲ್ಲ ತುಂಬ ರೇಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಆದರೂ ಇಷ್ಟಪಟ್ಟು ಹಬ್ಬ ಮಾಡಬೇಕು, ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ನೀಡಿದರೆ ಹೂವು ಹಣ್ಣು ಬೆಳೆಗಾರರು ಹಾಗೂ ವ್ಯಾಪಾರಸ್ಥರಿಗೆ ಮಾತ್ರ ವರವಾಗಿ ಪರಿಣಮಿಸಿದೆ. ಹಬ್ಬದ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಚಿಕ್ಕಬಳ್ಳಾಪುರದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ರೋಡ್ ರೇಜ್ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ಕಾರು ಮತ್ತು ಬೈಕ್ ಸವಾರರ ನಡುವೆ ನಡೆದ ಗಲಾಟೆಯಲ್ಲಿ ರಾಡಿನಿಂದ ಹಲ್ಲೆ ನಡೆಸಿದ್ದು ಕಾರು ಚಾಲಕನ ತಲೆಗೆ ಗಂಭೀರ ಗಾಯವಾಗಿದೆ. ತಲೆಗೆ ಬಿದ್ದ ಏಟಿನಿಂದ ಗಂಭೀರ ಗಾಯಗೊಂಡಿರುವ ದೀಪಾರ್ಜನ್ರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಪ್ರಕರಣ ಸಂಬಂಧ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಡಿಪೋ ಸಮೀಪ ಸಣ್ಣದಾಗಿ ಶುರುವಾದ ರಸ್ತೆ ಗಲಾಟೆ ಕ್ಷಣಾರ್ಧದಲ್ಲೇ ರಕ್ತಪಾತಕ್ಕೆ ತಿರುಗಿದೆ. ಕಾರು ಮತ್ತು ಬೈಕ್ ಸವಾರರ ನಡುವೆ ಚಕಮಕಿ ನಡೆದಿದ್ದು ಕೊನೆಗೆ ರಾಡ್ನಿಂದ ಹಲ್ಲೆ ಮಾಡುವ ಹಂತಕ್ಕೆ ತಲುಪಿದೆ. ಜಿಮ್ ಟ್ರೈನರ್ ದೀಪರ್ ಜಾನ್ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಸ್ಕೂಟರ್ನಲ್ಲಿ ಬರುತ್ತಿದ್ದ ಬೈಕ್ ಸವಾರನಿಗೆ ಚಮಕ್ ಕೊಟ್ಟಿದ್ದಾನೆ ಎನ್ನಲಾಗಿದೆ. ಇದನ್ನೇ ಪ್ರಶ್ನಿಸಲು ಬಂದ ರೌಡಿ ಶೀಟರ್ ಆರಿಫ್ ಜೊತೆ ದೀಪರ್ ಜಾನ್ ಮಾತಿನ ಚಕಮಕಿಗೆ ಇಳಿದಿದ್ದಾನೆ. ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಹೊಡೆದಾಟ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಇಷ್ಟಕ್ಕೆ ನಿಲ್ಲದ ಗಲಾಟೆ ಮತ್ತಷ್ಟು ತೀವ್ರಗೊಂಡಿದೆ. ಆರಿಫ್ ಸಹೋದರ ಫಾರೂಕ್ ಕೂಡ ಸ್ಥಳಕ್ಕೆ ಬಂದಿದ್ದು ಪರಸ್ಪರರು ಹೊಡೆದಾಡಿಕೊಂಡಿದ್ದಾರೆ. ಈ ವೇಳೆ ರಾಡ್ನಿಂದ ದೀಪರ್ ಜಾನ್ ತಲೆಗೆ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ಫುಲ್ ಕುಡ್ದವನೆ ಕಾರಲ್ಲಿ ಬಂದು ಬರೀ ಚಮ್ಮಕ್ ಕೊಟ್ಕೊಂಡು ಬರ್ತಾ ಇದ್ನು. ಹೋಗೋ ಬರೋರ್ಗೆಲ್ಲ ಗಾಡಿ ಸ್ಲೋ ಮಾಡೋದು ನಿಲ್ಸೋದು ಮಾಡ್ತಾ ಇದ್ದ. ನಾವು 2 ವೀಲರಲ್ಲಿ ಬರ್ತಾ ಇದೀವಿ, ನಾನು ನಮ್ಮ ಹುಡುಗ ಬರ್ತಾ ಇದ್ರೆ ಸಡನ್ ಆಗಿ ಕಾರ್ ನಿಲ್ಸ.
ಸಡನ್ನಾಗ ಕಾರ್ ನಿಲ್ಲಿಸೋ ಒಂದು ಹತ್ರ ನಾವು ಆಯಿತು ಅಂದ್ಬಿಟ್ಟು ಬಂದುಬಿಟ್ವಿ. ಯಾರೋ ಅಂದ್ಬಿಟ್ಟು ನಾವು ಗ್ಲಾಸ್ ಹತ್ತಿದ ನೋಡಿಲ್ಲ. ಸೆಕೆಂಡ್ ಸತಿ ಬಂದ ಮತ್ತೆ ನಿಲ್ಲಿಸ ಗಾರ್ಡು ಗುದ್ದಿದ್ದು ನೋಡಿದ್ರೆ ನಾವು ಗುದ್ದಿದ್ರೆ ಆ ಕಡೆ ಹೋಗಿ ಬೀಳ್ತಾ ಇದೀವಿ ನಾವು. ಆ ಥರ ನಿಲ್ಲಿಸ ಲೇಡಿ ಪಿ ಸಿ ಒಬ್ಬರು ನೋಡ್ಕೊಂಡು ಹೋದ್ರು. ಆಯಿತು ಅಂದ್ಬಿಟ್ಟು ನಾವು ಪಾಸ್ ಆದ್ವಿ. ಸೇಮ್ ಬಂದು ಇಲ್ಲಿ ಅದೇ ಥರ ಮಾಡಿದ್ದು ಆಯಿತು ಅಂದ್ಬಿಟ್ಟು ನನ್ನ ಕೈ ತೋರಿಸಿ ಏನಪ್ಪ ಹಿಂಗೆ ಮಾಡ್ತಾಯಿದ್ದೆ ಅಂದರೆ ನೋಡಿರೋನೇ ನೋಡಿರೋ ಆಮೇಲೆ ಹಿಂದೆ ಇತ್ಕೊಂಡು ಏನೋ ಹಿಂಗೆ ಗಿಂಡು ಅಂದ. ನಾನು ಇತ್ಕೊಂಡು ಇಳ್ದಿದ ತಕ್ಷಣ ನಾನೇನು ಮಾಡಿದೆ, ಅವ್ನು ಇಳಿದ್ಬಿಟ್ಟು ಹೊಡಿಯೋ ಥರ ಬಂದ. ನಾನು ರೇಟ್ ಹಾಕಿದೆ, ಅವ್ನು ಫಸ್ಟ್ ಎತ್ತಿದ್ದೆ ಅವ್ನ ಕೈ, ಯಾಕಂದ್ರೆ ನಮ್ಮ ಸೇಫ್ಟಿ ನಾವು ನೋಡಬೇಕು. ಬಂದಿದ್ದ ತಕ್ಷಣ ಕೈ ಎತ್ತು, ಯಾಕಂದರೆ ಜಿಮ್ಮರ್ ಅವನು, ಫುಲ್ ಬಾಡಿ ಗಿಡಿ ಬಿಲ್ಡ್ ಮಾಡೋನೆ, ಬಾಡಿ ಶೋಪ್ ಕೊಡೋ ಥರ ಬಂದ ನಮ್ಮ ಮೇಲೆ. ನಾನು ಒಬ್ಬನೇ ಇರೋದು, ಅವರಿಬ್ಬರು ಯಾರೋ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಮೇಲೆ ಆದ್ವಿ ಇಬ್ಬರು. ಆಮೇಲಿಂದ ಕಲ್ಲುಗಳಲ್ಲಿ ಅವ್ನಿಗೆ ಏಟು ಬಿತ್ತು ಅಷ್ಟೇ, ಇನ್ನೇನಾಗಿಲ್ಲ. ಇನ್ನು ರಾಡ್ನಿಂದ ಬಿದ್ದ ಏಟಿಗೆ ದೀಪರ್ ಜಾನ್ ತಲೆಗೆ ಗಂಭೀರ ಗಾಯವಾಗಿದೆ. ತಲೆಗೆ ಆಳವಾದ ಗಾಯವಾಗಿ ರಕ್ತಸ್ರಾವವಾಗಿದ್ದು ಗಾಯಾಳುವನ್ನ ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಆರೀಫ್ ಹಾಗೂ ಫಾರೂಕ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರನ್ನು ವಿಚಾರಣೆ ನಡೆಸಲಾಗುತ್ತಿದ್ದು ಗಲಾಟೆಗೆ ನಿಖರ ಕಾರಣವೇನು ಎಂಬುದರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಸುಳ್ಳು, ನಾನು ಯಾವ ಬೈಕಿಗೂ ಚಮ ಕೊಟ್ಟಿಲ್ಲ, ಏನಿಲ್ಲ. ನಾನು ಮುಂದೆ ಹೋಗ್ತಾ ಇದ್ದೆ, ಅವರೇ ಹಿಂದೆ ಬಂದು ಗುದ್ದಿದ್ರು. ನಾನು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಕೇಳಿದೆ, ಯಾಕಪ್ಪ ಗುದ್ದಿದ್ವಿ ಅಂತ ಹೇಳಿದರೆ ಅಂತ ಕೇಳಿದೆ. ಅವ್ರೇನೋ ಒಂದು ರೋಫ್ ಥರ ಮಾತಾಡಿದ್ರು. ನಾನು ಏನಕ್ಕಪ್ಪ ಹಂಗೆ ಮಾತಾಡ್ತೀಯ ಅಂತ ಹೇಳಿದ್ದಕ್ಕೆ ಅವರು ಒಂದು ಏಟ್ ಹಾಕಿದ್ರು. ನಾನು ಇಳಿದುಬಿಟ್ಟು ಒಂದು ಏಟ್ ಹಾಕಿದೆ. ಆಮೇಲಕ್ಕೆ ಹಂಗೆ ಕಿತ್ಲಾಡ್ತಾ ಇರುವಾಗ ಅವ್ರ ಅಣ್ಣ ಬಂದು ಲಾಡಲ್ಲಿ ತೊಗೊಂಡು ತಲೆಗೆ ಒಂದು 3 ಏಟು ಹಾಕಿದ್ದಾರೆ. ಅವ್ರ ಅಣ್ಣ ತಮ್ಮ ಬಂದು ನನಗೆ ಗೊತ್ತಿಲ್ಲ ನನಗೆ. ಸಣ್ಣದಾಗಿ ಶುರುವಾದ ರೋಡ್ ರೇಜ್ ಕ್ಷಣಾರ್ಧದಲ್ಲಿ ಹೊಡೆದಾಟಕ್ಕೆ ತಿರುಗಿ ರಾಡ್ನಿಂದ ಹಲ್ಲೆ ನಡೆಸುವ ಹಂತಕ್ಕೆ ತಲುಪಿದೆ. ರಸ್ತೆಯಲ್ಲಿ ಕ್ಷಣದ ಆವೇಶ ಎಂತಹ ಅನಾಹುತಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಚಿಕ್ಕಬಳ್ಳಾಪುರದ ಈ ಘಟನೆ ಸಾಕ್ಷಿಯಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಲ್ಲಿ 20 ಕೋಟಿ ರು ವೆಚ್ಚದಲ್ಲಿ ವಿನೂತನವಾಗಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನವನ್ನು ಆಗಸ್ಟ್ 22ರ ಶನಿವಾರ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದಲ್ಲಿ 20 ಕೋಟಿ ರು ವೆಚ್ಚದಲ್ಲಿ ವಿನೂತನವಾಗಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನವನ್ನು ಆಗಸ್ಟ್ 22ರ ಶನಿವಾರ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ರಾಜ್ಯದಲ್ಲೇ ವಿಶಿಷ್ಟವಾದ ಭವನವಾಗಿದ್ದು ಮುಂದೆ ಅದರ ನಿರ್ವಹಣೆ ಮಹತ್ವದ ವಿಷಯವಾಗಿದೆ ಎಂದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಾವಿರಾರು ಅಂಬೇಡ್ಕರ್ ಭವನಗಳಿವೆ, ಆದರೆ ಅವುಗಳ ನಿರ್ವಹಣೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ. ಕೋಟ್ಯಾಂತರ ರು ಖರ್ಚು ಮಾಡಿರುವ ಹಣ ಸದ್ವಿನಿಯೋಗ ಆಗಬೇಕು. ಜೊತೆಗೆ ಭವನಕ್ಕೆ ಇಟ್ಟಿರುವ ಹೆಸರಿಗೆ ಚ್ಯುತಿ ಬರದಂತೆ ನೋಡಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಭವನದ ಸಮರ್ಪಕ ನಿರ್ವಹಣೆಗೆ ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. 2006ರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕೇವಲ 5 ಲಕ್ಷ ರು ಅನುದಾನ ಲಭ್ಯವಿತ್ತು. ಆಶ್ರಯ ಬಡಾವಣೆಯಲ್ಲಿ ನಿವೇಶನವನ್ನು ಗುರುತಿಸಲಾಗಿತ್ತು. ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಎಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಲು ತೀರ್ಮಾನಿಸಲಾಯಿತು. ಸರ್ಕಾರದೊಂದಿಗೆ ವ್ಯವಹರಿಸಿ ಪಕ್ಕದಲ್ಲಿದ್ದ ಗ್ರಂಥಾಲಯ ಜಾಗವನ್ನು ಸಹ ಭವನದ ನಿರ್ಮಾಣಕ್ಕೆ ಹಸ್ತಾಂತರಿಸಲಾಗಿತ್ತು. 2013ರಲ್ಲಿ ನಡೆದ ರಾಜಕೀಯ ಬದಲಾವಣೆಯಿಂದ ಅಂಬೇಡ್ಕರ್ ಭವನ ನಿರ್ಮಾಣದ ಕನಸು ನನಸಾಗಿರಲಿಲ್ಲ. 5 ಲಕ್ಷದಿಂದ ಪ್ರಾರಂಭವಾಗಿ ಇಂದು 20 ಕೋಟಿ ರು ವೆಚ್ಚದಲ್ಲಿ ಭವನ ನಿರ್ಮಾಣವಾಗಿದೆ ಎಂದರು. ಉದ್ಘಾಟನೆ ದಿನ ಗಣ್ಯರು, ಅತಿಥಿಗಳು, ವಿಶೇಷ ಆಹ್ವಾನಿತರು, 2 ಜಿಲ್ಲೆಗಳಿಂದ ಆಗಮಿಸುವ ಮುಖಂಡರು, ಮಾಧ್ಯಮದವರಿಗೆ ಭವನದ ಒಳಗಡೆ ಅವಕಾಶವಿರುತ್ತದೆ. ಭವನದ ಹಿಂದೆ ಮುಂದೆ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗುತ್ತದೆ. LED ಪರದೆ ಅಳವಡಿಸಲಾಗಿರುತ್ತದೆ. ಕಾರ್ಯಕ್ರಮ ಮುಕ್ತಾಯವಾದ ನಂತರ ಎಲ್ಲರೂ ಒಳಗಡೆ ಹೋಗಿ ನೋಡಬಹುದು. ದಯಮಾಡಿ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಕನ್ನಡ ಭವನ ನಿರ್ಮಾಣ ಮಾಡಿದ್ವಿ. ಏನು ಅದಕ್ಕೆ ನಿಂತಿದ್ದಂಥದ್ದನ್ನು ಪೂರ್ಣ ಮಾಡಿ
ಸುಮಾರು ಹಣ ಕೊಡಿಸಿ ಅದನ್ನ ಲೋಕಾರ್ಪಣೆ ಮಾಡಿದ್ವಿ. ಅದು 850 ಆಸನಗಳ ಭವನ. ಅಲ್ಲಿ ಕೂಡ ನಿರ್ವಹಣೆ ಸಮಸ್ಯೆ, ಇವೆಲ್ಲವನ್ನ ನಾನು ಗಮನಿಸಿ ಇಲ್ಲಿ ನಿರ್ವಹಣೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ನಾವು ಇಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಸದ್ವಿನಿಯೋಗ ಆಗಬೇಕು ಮತ್ತು ನಾವು ಏನು ಹೆಸರಿಟ್ಟಿದ್ದೇವೆ ಆ ಹೆಸರಿಗೆ ಚ್ಯುತಿ ಬರದ ರೀತಿಯಲ್ಲಿ ಅಲ್ಲಿ ಕೆಲಸಗಳ ಕಾರ್ಯಗಳು ಆಗ್ಬೇಕು ಅಂತಕ್ಕಂಥದ್ದು, ಅದು ಎಲ್ಲರಿಗೂ ಮುಟ್ಟಬೇಕು ಅಂತಕ್ಕಂಥ ಆಲೋಚನೆ ಮಾಡಿ ಅಲ್ಲಿ ಒಂದು ಅನುಭವ ಕೇಂದ್ರ ಅಂದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಆ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗ್ಬೇಕಾದ್ರೆ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಭಾಷಣ ವೇದಿಕೆಗಳಲ್ಲಿ ಮಾಡೋದು ಮತ್ತೊಂದು ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಮಕ್ಕಳು ಮತ್ತು ಹಿರಿಯರು ಯಾರಿವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಶಾಲೆಯಲ್ಲಿ ಓದ್ತಾರೆ ಬಿಡ್ತಾರೆ ಬೇರೆ ವಿಚಾರ, ಆದ್ರೆ ಎಷ್ಟು ಅವರ ಬಗ್ಗೆ ಜ್ಞಾನ ಅಥವಾ ಅವರ ಬದುಕಿನ ಬಗ್ಗೆ, ಅವರ ಕಷ್ಟ ನೋವುಗಳ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಅವರ ಬದ್ಧತೆಯ ಬಗ್ಗೆ, ಅವರ ಜೀವನದ ಪಯಣ, ಇವೆಲ್ಲವನ್ನ ಇವತ್ತು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ನಾವು ಒಂದು ರೀತಿ ಎಕ್ಸಿಬಿಷನ್ ಅಥವಾ ಮ್ಯೂಸಿಯಂ ಅಂತ ರೀತಿಯಲ್ಲಿ ನಾವು ಪ್ಯಾನೆಲ್ಸ್ ಅನ್ನು ಹಾಕಿದ್ದೀವಿ. ಅಂಬೇಡ್ಕರ್ ಭವನದ ಮುಂದೆ ಕಂಚಿನಲ್ಲಿ ನಿರ್ಮಿಸಿರುವ ಅಂಬೇಡ್ಕರ್ ಪುತ್ಥಳಿ ಮತ್ತು ಮೇಣದಲ್ಲಿ ನಿರ್ಮಿಸಿರುವ ಬುದ್ಧ ಪುತ್ಥಳಿಯನ್ನು ಅಂದೇ ಉದ್ಘಾಟಿಸಲಾಗುವುದೆಂದು ತಿಳಿಸಿದರು. ಆಜಾದ್ ಚೌಕದ ಅಭಿವೃದ್ಧಿ, ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ, ಸಭಾಭವನವನ್ನು ಸಹ ಅಂದೇ ಲೋಕಾರ್ಪಣೆಗೊಳಿಸಲಾಗುತ್ತದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ಪಂಚಾಯತ್ ರಾಜ್ ಇಲಾಖೆಯ ಸಚಿವ ಈಶ್ವರ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾರುಕಟ್ಟೆ ಬೆಲೆಗಿಂತಲೂ ಕಡಿಮೆ ದರಕ್ಕೆ ಸರಕು ಸರಂಜಾಮು ಮಾರಾಟ ಮಾಡಲು ಜಿಲ್ಲಾ ಪಂಚಾಯಿತಿಯಿಂದ DNRLM ಯೋಜನೆಯಲ್ಲಿ ಜಿಲ್ಲೆಯ ಎಲ್ಲಾ ಕಡೆ ಸಂಜೀವಿನಿ ಮಾಸಿಕ ಸಂತೆಗಳನ್ನು ಆಯೋಜಿಸಲಾಗಿದ್ದು 2 ದಿನಗಳಿಂದ ಗ್ರಾಹಕರು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದು, ಜಿಲ್ಲಾ ಕೇಂದ್ರದಲ್ಲಿ ಚೆನ್ನಯ್ಯ ಪಾರ್ಕ್ ಮುಂಭಾಗದಲ್ಲಿ ಆಯೋಜಿಸಿದ್ದ ಸಂಜೀವಿನಿ ಮಾಸಿಕ ಸಂತೆ ಕಡೆ ಹೆಜ್ಜೆ ಹಾಕಿದ ಗ್ರಾಹಕರು ಹೀಗೆ ಹೊಸ ಅಂಗಡಿಗಳ ಅನುಭವ ಹಂಚಿಕೊಂಡಿದ್ದಾರೆ. ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸಲು ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ನಿರ್ಮಾಣಕ್ಕಾಗಿ ಸಣ್ಣ ಉದ್ಯಮಿಗಳನ್ನು ಜಿಲ್ಲಾ ಪಂಚಾಯಿತಿಯಡಿ ಕೆಲಸ ಮಾಡುತ್ತಿರುವ DNRLM ಇಲಾಖೆ ಸ್ತ್ರೀ ಶಕ್ತಿ ಸಂಘಗಳು ಮಹಿಳಾ ಒಕ್ಕೂಟಗಳಿಂದ ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಿ ಉತ್ತೇಜನ ನೀಡಲಾಗುತ್ತಿದೆ. ಅವರು ಉತ್ಪಾದಿಸಿದ ಉತ್ಪಾದನೆಗಳಿಗೆ ಮಾರುಕಟ್ಟೆ ಒದಗಿಸುವ ದೃಷ್ಟಿಯಿಂದ DNRLM ಇಲಾಖೆಯೇ ಸಂತೆ ಮೇಳಗಳನ್ನು ಆಯೋಜಿಸಲಾಗುತ್ತಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ 2 ದಿನಗಳ ಕಾಲ ಸಂಜೀವಿನಿ ಮಾಸಿಕ ಸಂತೆಗಳನ್ನು ತೆರೆದಿದ್ದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಚೆನ್ನಯ್ಯ ರಂಗಮಂದಿರದ ಬಳಿ ನಿರ್ಮಾಣ ಮಾಡಲಾಗಿದ್ದು, ಕೆಲವು ಗ್ರಾಹಕರು ತಮಗೆ ಬೇಕಾದ ವಸ್ತುಗಳ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ರು. ಹೆಣ್ಮಕ್ಳಿಗೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರತಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿನೇ ದುಡಿಬೇಕು ಅಂತ ಇಲ್ಲ. ಮತ್ತು ಓದಿರೋರಿದ್ದಾರೆ, ಓದದೇ ಇರೋರಿದ್ದಾರೆ. ಸೊ ಅವ್ರು ಸ್ವಾವಲಂಬಿಯಾಗಿ ಅವ್ರವ್ರ ಕೈಯಲ್ಲಿರೋಂಥ ಉದ್ಯೋಗನ ಅವ್ರ ಮನೆಗಳಲ್ಲಿ ಮಾಡ್ಕೊಳ್ಲಿಕ್ಕೆ ಇದೊಂದು ಅವಕಾಶ. ನಮಗೆ ಸಂಜೀವಿನಿ ಒಕ್ಕೂಟದಿಂದ ಒಂದೊಂದು ಅವಕಾಶ ಸಿಕ್ಕಿದೆ. ಹಳ್ಳಿಯಲ್ಲಿರೋವಂಥ ಮಹಿಳೆಯರಿರ್ಬೋದು, ಗ್ರಾಮೀಣದಲ್ಲಿರೋವಂಥವ್ರು ಇರ್ಬೋದು. ಸೊ ಮನೆ ಮಟ್ಟಕ್ಕೆ ಅವ್ರು ಏನು ಬೇಕು ಅಂದರೆ ಅವರು ಸ್ವತಂತ್ರವಾಗಿ ಅವರೇ ದುಡಿಯೋವಂಥ ಒಂದು ಶಕ್ತಿ ಅವರಲ್ಲಿದೆ. ಅದನ್ನು ಅವರು ಪ್ರದರ್ಶನ ಮಾಡ್ತಿದ್ದಾರೆ. ಮತ್ತು ನಮ್ಮ ಜಿಲ್ಲಾಡಳಿತದವರು ಕೂಡ ಅವರಿಗೆ ಸಹಾಯ ಮಾಡಿದ್ದಾರೆ. ಮತ್ತು ಅವರು ಶಕ್ತಿನ ಅವರು ಹೇಗೆ ಪ್ರದರ್ಶನ ಮಾಡ್ಬೋದು ಮತ್ತು ಸ್ವಂತವಾಗಿ ಅವ್ರ ಕಾಲ ಮೇಲೆ ಅವರು ಹೇಗೆ ನಿಂತ್ಕೊಳ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಇನ್ನೊಂದು ಹೊರಗಡೆ ನಾವು ನೋಡ್ಲಿಕ್ಕೆ ಹೋದರೆ ಈಗ ರೈತರ ಹತ್ರ ತೊಗೊಳ್ಳೋವಂಥ ಬೆಳೆನ ಇಲ್ಲಿ ಮಧ್ಯವರ್ತಿಗಳು ಅವ್ರು ತಗೊಂಡು ಹೆಚ್ಚಿನ ಮಾರಾಟ ಮಾಡ್ತಿದ್ದಾರೆ. ಸೊ ಅಂಥದ್ದು ಒಂದು ಪರಿಸ್ಥಿತಿಯಿಂದ ಎಷ್ಟೋ ಬಡ ಕುಟುಂಬಗಳು, ಸಣ್ಣ ಒಂದು ಕುಟುಂಬಗಳಿಗೆ ಈ ಥರ ನಮ್ಮ NRLM ಇಂದ ಇಂಥ ಒಂದು ಸೇವೆ ಮಾಡೋದ್ರಿಂದ ಅವರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಇಲ್ಲೇನು ಫಿಕ್ಸು ಅಂತ ಏನೂ ಇಲ್ಲ. ಬಟ್ ಅವ್ರು ನೋಡಿಕೊಂಡು ಅವರು ಆರಾಮವಾಗಿ ಎಲ್ಲ ಇಲ್ಲಿರೋವಂಥ ಎಲ್ಲ ವಸ್ತುಗಳನ್ನು ತೊಗೊಳ್ಬೋದು. ಉಪಯೋಗ ಇದೆ ಸರ್. ಈಗ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸೌತೆಕಾಯಿ ತೊಗೊಂಡಿದ್ದೀನಿ, ಬಾಳೆ ತೊಗೊಳ್ಬೇಕು, ಇನ್ನು ಬಾಳೆಹಣ್ಣು ಇದೆ. ಕೆಲವೆಲ್ಲ ಇಲ್ಲೇನೆಲ್ಲ ನನಗೆ ಸಿಗುತ್ತೆ ಮನೆಗೆ ಸಣ್ಣ ಪುಟ್ಟದಾಗಿ ಸಾಕು ಸರ್. ಒಂದು ಮಧ್ಯವರ್ಗ ಕುಟುಂಬಕ್ಕೆ ಏನೆಲ್ಲ ಬೇಕೋ ಅದು ಎಲ್ಲ ಕೂಡ ಇಲ್ಲಿ ಒಂದೇ ಹತ್ರನೇ ಸಿಗುತ್ತೆ.
ಇನ್ನು ಎನ್ಆರ್ಎಲ್ಎಂ ಜಿಲ್ಲಾ ವ್ಯವಸ್ಥಾಪಕ ಮುನಿರಾಜು ಮಾತನಾಡಿ, ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಸಂಜೀವಿನಿ ಸಂತೆಗಳನ್ನು ತೆರೆಯಲಾಗಿದೆ. ಇದು ಮೊದಲ ಬಾರಿ 2 ದಿನ ಸಂತೆ ಹಮ್ಮಿಕೊಳ್ಳಲಾಗಿದ್ದು, ಮುಂದೆ ಗೌರಿ ಮತ್ತು ಗಣೇಶ ಹಬ್ಬಕ್ಕೂ ಈ ಸಂಜೀವಿನಿ ಮಾಸಿಕ ಸಂತೆಗಳನ್ನು ಇಡಲಾಗುವುದು. ಪ್ರತಿಯೊಂದು ಸಂತೆಯಲ್ಲೂ 5-6 ಮಹಿಳಾ ಉದ್ಯಮಿಗಳಿಗೆ ತಮ್ಮ ಉತ್ಪಾದನೆ ಮಾರಾಟ ಮಾಡಲು ಅವಕಾಶ ನೀಡಲಾಗುವುದು ಎಂದರು. ನಮ್ಮ ಸಂಜೀವಿನಿ ಡೇ ಎನ್ಆರ್ಎಲ್ಎಂ ಯೋಜನೆ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರುಗಳು ಏನು ಉತ್ಪಾದನೆ ಮಾಡ್ತಾರೆ ಅವರಿಗೆ ನಮ್ಮ ಯೋಜನೆ ಅಡಿಯಲ್ಲಿ ನಾವು ಸಾಲ ಸೌಲಭ್ಯಗಳು, ಮಾರ್ಗದರ್ಶನ, ತರಬೇತಿಗಳೆಲ್ಲ ಕೊಟ್ಟು ಅವರಿಗೆ ಉದ್ಯಮಗಳು ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಹಬ್ಬಗಳ ಸಂದರ್ಭಗಳಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಅನ್ನೋ ಒಂದು ಅಡಿಬರಹದ ಅಡಿಯಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ತಾಲೂಕುಗಳಲ್ಲೂ ಸಹ ನಾವು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ 2 ದಿನಗಳ ಕಾಲ ನಾವು ಈ ಒಂದು ಮಾಸಿಕ ಸಂತೆಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರತಿ ಸಂತೆಗಳಲ್ಲೂ ಸಹ 10ರಿಂದ 15 ಮಹಿಳಾ ಉದ್ಯಮಿಗಳು ಬಂದು ಅವರು ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಸರ್. ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಒಂದು ಹೂವುಗಳಾಗ್ಬೋದು, ಹಣ್ಣುಗಳಾಗ್ಬೋದು, ತೆಂಗಿನಕಾಯಿ, ಹಾಗೆ ತರಕಾರಿಗಳು, ಹಾಗೆ ಎಣ್ಣೆ, ಪೂಜೆ ಸಾಮಗ್ರಿಗಳು, ಈ ರೀತಿಯ ಒಂದು ಪದಾರ್ಥಗಳನ್ನು ನಾವು ಈ ಒಂದು ಸ್ಟಾಲ್ನಲ್ಲಿ ಇಟ್ಟಿದ್ದೀವಿ ಸರ್. ಅದೇ ರೀತಿಯಲ್ಲಿ ಸ್ವಸಹಾಯ ಗುಂಪಿನ ಸದಸ್ಯರು ತಯಾರಿಸಿರುವಂತಹ ಆಹಾರ ಪದಾರ್ಥಗಳನ್ನು ಸಹ ಈ ಒಂದು ಸ್ಟಾಲ್ನಲ್ಲಿ ಇಟ್ಟಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಜನರು ಇಲ್ಲಿ ಬಂದು ಖರೀದಿಸಿ ನಮ್ಮ ಸ್ವಸಹಾಯ ಗುಂಪಿನ ಸದಸ್ಯರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಸಂಜೀವಿನಿ ಮಾಸಿಕ ಸಂತೆ ನಡೆಯುತ್ತಿರುವ ಸ್ಟಾಲ್ಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಭಟ್, ತಹಸೀಲ್ದಾರ್ ರಶ್ಮಿ, ಇಒ ಶ್ರೀನಾಥ್ ಗೌಡ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಸಂಜೀವಿನಿ ಸಂತೆ ವೀಕ್ಷಿಸಿದರು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯ ರೆಡ್ಡಿಕೆರೆ ಕಟ್ಟೆ ಮೇಲೆ 2 ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಅಪಘಾತಗಳನ್ನು ತಪ್ಪಿಸಬೇಕು ಎಂದು ಆಗ್ರಹಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯ ರೆಡ್ಡಿಕೆರೆಯ ಕಟ್ಟೆ ಮೇಲೆ 2 ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಅಪಘಾತಗಳನ್ನು ತಪ್ಪಿಸಬೇಕೆಂದು ಆಗ್ರಹಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಡಿವೈಎಫ್ಐ, ಎಸ್ಎಫ್ಐ ವತಿಯಿಂದ ಸಿಐಟಿಯು, ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘ, ದಲಿತ ಹಕ್ಕುಗಳ ಸಮಿತಿ ಸಂಘದಿಂದ ಕೆರೆಕಟ್ಟೆಯ ಮೇಲೆ 1 ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ರಿಂದ ವಾಹನ ಸಂಚಾರ ಮತ್ತು ಜನಸಂಚಾರ ಅಸ್ತವ್ಯಸ್ತಗೊಂಡಿತು. ಈ ಸಂದರ್ಭದಲ್ಲಿ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಗೂಳೂರು ರಸ್ತೆಯ ಮೂಲಕ ಆಂಧ್ರಪ್ರದೇಶದ ಕದರಿ, ಅಮಡಗೂರು ಹಾಗೂ ಕರ್ನಾಟಕದ ಗೂಳೂರು, ಮಾರ್ಗಾನುಕುಂಟೆ, ಗೋರ್ತಪಲ್ಲಿ, ಬಿಳ್ಳೂರು ಮತ್ತು ತಿಮ್ಮಂಪಲ್ಲಿ ಗ್ರಾಮಗಳಿಗೆ ಏಕೈಕ ರಸ್ತೆಯಾಗಿದೆ. ಈ ರಸ್ತೆಯಲ್ಲಿ ಸಂಚರಿಸುವಾಗ ಕೆರೆಕಟ್ಟೆಯ ಮೇಲೆ ಸಂಚಾರ ಮಾಡಬೇಕಾಗಿದೆ. 2 ಬದಿಯಲ್ಲಿ ತಡೆಗೋಡೆ ಇಲ್ಲದೆ ಅನೇಕ ವಾಹನ ಸವಾರರು ಆಯತಪ್ಪಿ ಕೆರೆಯಲ್ಲಿ ಬಿದ್ದು ಮೃತಪಟ್ಟಿರುವ ಘಟನೆಗಳು ನಡೆದಿದ್ದು ಉಂಟು. ಅನೇಕ ಕಾರುಗಳು ಸಹ ಕೆರೆಗೆ ಉರುಳಿ ಬಿದ್ದಿವೆ. ವಾಹನ ದಟ್ಟಣೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಘಟನೆಗಳು ನಡೆಯುತ್ತಿವೆ. ಕೆರೆಕಟ್ಟೆಯ ಮೇಲೆ ರಸ್ತೆ ಕಿರಿದಾಗಿದ್ದು ಅನೇಕ ತಿರುವುಗಳು ಇರುವುದರಿಂದ ಹಾಗೂ ರಸ್ತೆ ಅತ್ಯಂತ ಕಿರಿದಾಗಿ ಇದ್ದು ಎದುರು ಬದುರು ವಾಹನಗಳು ಸಂಚಾರ ಮಾಡುವಾಗ ಅಪಘಾತಗಳಿಗೆ ಅವಕಾಶವಾಗುತ್ತಿದೆ. ಅನೇಕ ಬಾರಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ರಸ್ತೆ ಅಗಲೀಕರಣ ಮಾಡದೆ ಹಾಗೂ 2 ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದರು. ಈಗ ನೀವು ಹಾಕಿದಿರಲ್ಲ ಮಿನಿಮಮ್ ಈಗ ಮರಗಳೆಲ್ಲ ಇದೆ ಅಲ್ಲ, ಮರಗಳ ಅಡ್ಡ ಇದೆ ಅಲ್ಲ, ಇಷ್ಟು ದಿವಸಗಳ ಕಾಲ ನೀವು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ ಕಾರಣ ಏನು? ಅವೈಜ್ಞಾನಿಕನೇ ಇದು ರಸ್ತೆ ನಿರ್ಮಾಣ ಮಾಡಿರೋದು. ತಿರುವುಗಳು ಜಾಸ್ತಿ ಇದೆ. ಆ ಕಡೆ ಕೆರೆ ಕಟ್ಟಗಳೆ, ಈ ಕಡೆ ಸುಮಾರು ಜನ ಬಿದ್ದಿದ್ದಾರೆ. ಮೊನ್ನೆ ಆಕ್ಸಿಡೆಂಟ್, ನಿನ್ನೆ ಒಬ್ಬರು ಕೆಳಗಡೆ ಬಿದ್ದೋಗಿದ್ದಾರೆ, ಈ ಕಡೆ ಗಾಡಿ ಹೋಗ್ಬಿಟ್ಟಿದೆ ನಿನ್ನೆ. ಅದರಿಂದ ನಾವು ಹೋರಾಟ ಮಾಡ್ತಿರೋದು. ಜನ ಸತ್ರು ಕೂಡ ಏನು ನಿಮ್ಗೆ ಪ್ರಯೋಜನ ಇಲ್ಲ. ಏನಕ್ಕಿರೋದು ನಿಮ್ಮ ಕಚೇರಿ ಇರೋದು? ಅವೈಜ್ಞಾನಿಕ ಮಾಡಿರೋದು. ಈಗ ನೋಡಿ ಆ ಕಡೆಯಿಂದ ಬರ್ತಾರೆ, ಹೆಂಗ್ ಬರ್ತಾರೆ ಅವರು? ಅಲ್ಲಿ ರಸ್ತೆ 2 ಅಗಲ ಇದೆ, ಅಲ್ಲಿ ಕಡಿಮೆ ಮಾಡಿದ್ದಾರೆ, ಹೆಂಗ್ ಬರ್ತಾರೆ ಅವರು? ಬಾಗೇಪಲ್ಲಿ ಪಟ್ಟಣಕ್ಕೆ ವಿವಿಧ ಹಳ್ಳಿಗಳಿಗೆ ಹೋಗಿ ಬರುವ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ರೈತರು, ವರ್ತಕರು, ಮಹಿಳೆಯರು ವಿವಿಧ ಕೆಲಸಗಳ ನಿಮಿತ್ತ ಬಂದು ಹೋಗುವುದು ವಾಡಿಕೆ. ಆದರೆ ಕೆರೆಕಟ್ಟೆಯ ಮೇಲೆ ತಡೆಗೋಡೆ ಇಲ್ಲದೆ ವಾಹನಗಳ ಸವಾರರು ಆಯತಪ್ಪಿ ನೇರವಾಗಿ ಕೆರೆಗೆ ಉರುಳಿ ಬೀಳುತ್ತಿರುವ ಘಟನೆಗಳು ನಡೆಯುತ್ತಲೇ ಇವೆ. ಈಗಾಗಲೇ 4-5 ಜನ ಸವಾರರು ಬಲಿಯಾಗಿದ್ದಾರೆ. ಆದ್ದರಿಂದ ಕೆರೆಕಟ್ಟೆಯ ರಸ್ತೆಯ 2 ಬದಿಯಲ್ಲಿ ತಡೆಗೋಡೆ ಹಾಗೂ ರಸ್ತೆ ಹಂಪ್ಸ್ ಅಳವಡಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸೌಂದರ್ಯ, ನಮ್ಮ ಸಂಭ್ರಮದ ಪ್ರತೀಕ. ನಿಮ್ಮ ಪ್ರತಿಯೊಂದು ವಿಶೇಷ ಕ್ಷಣಕ್ಕೂ ಸಾಂಪ್ರದಾಯಿಕ ಸೊಬಗು ಮತ್ತು ಆಧುನಿಕ ವಿನ್ಯಾಸಗಳ ಅದ್ಭುತ ಸಂಗಮವನ್ನ ನೀಡುವ ವರಲಕ್ಷ್ಮಿ ಸಿಲ್ಕ್ಸ್, ಸಿಲ್ಕ್ ಸ್ಯಾರೀಸ್ ಶೋರೂಮ್ ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಸೀರೆಗಳ ವಿಶೇಷ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡ್ತಿದೆ ವರಲಕ್ಷ್ಮಿ ಸಿಲ್ಕ್ಸ್. ಇಲ್ಲಿ ಲಭ್ಯವಿದೆ ಪ್ರೀಮಿಯಂ ಪ್ಯೂರ್ ಸಿಲ್ಕ್ ಸೀರೆಗಳು, ಹ್ಯಾಂಡ್ಲೂಮ್ ಸಿಲ್ಕ್ಗಳ ವೈವಿಧ್ಯಮಯ ಸಂಗ್ರಹ, ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಡಿಸೈನ್ಗಳ ವಿಶೇಷ ಕಲೆಕ್ಷನ್. ಪ್ರತಿಯೊಂದು ವಿನ್ಯಾಸದಲ್ಲೂ ಅದ್ಭುತ ಸೊಬಗು, ಪ್ರತಿಯೊಂದು ಬಣ್ಣದಲ್ಲೂ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಆಯ್ಕೆ, ಗುಣಮಟ್ಟಕ್ಕೆ ಆದ್ಯತೆ, ವಿನ್ಯಾಸದಲ್ಲಿ ವೈವಿಧ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿ ನೀಡುವ ಸೇವೆ ಇದೆ ವರಲಕ್ಷ್ಮಿ ಸಿಲ್ಕ್ಸ್ ನ ವಿಶೇಷತೆ. ಹಾಗಾದ್ರೆ ತಡಬೇಕೆ? ಇಂದೇ ಭೇಟಿ ನೀಡಿ ವರಲಕ್ಷ್ಮಿ ಸಿಲ್ಕ್ಸ್, ಸಿಲ್ಕ್ ಸ್ಯಾರೀಸ್ ಶೋರೂಮ್, 3ನೇ ಮಹಡಿ, ಗೋಕುಲ್ ಆರ್ಕಿಡ್, ಚಮ್ಮನೂರು ಜ್ಯುವೆಲರ್ಸ್ ಎದುರು, ಕೌಸರ್ ನಗರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6000064747. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 lakhವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜಯಂತಿಯನ್ನು ಕಾರ್ಯಕರ್ತರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕೇಕ್ ಕತ್ತರಿಸಿ ಆಚರಿಸಿದರು. ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ಜಯಂತಿಯನ್ನು ಕಾರ್ಯಕರ್ತರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕೇಕ್ ಕತ್ತರಿಸಿ ಆಚರಿಸಿದರು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾತನಾಡಿ, ಶೋಷಿತರು, ಹಿಂದುಳಿದವರು, ದಲಿತರು, ಬಡವರು, ರೈತರು ಹಾಗೂ ಅವಕಾಶಗಳಿಂದ ವಂಚಿತರಾದ ಸಮುದಾಯಗಳಿಗೆ ಸಮಾನತೆ ಮತ್ತು ನ್ಯಾಯದ ದಾರಿ ತೋರಿದ ಮಹಾನ್ ನಾಯಕ ದೇವರಾಜು ಅರಸು ಅವರು ಎಂದು ಹೇಳಿದರು. ನಾವು ರಾಜೀವ್ ಗಾಂಧಿ ಅವರನ್ನು ಸ್ಮರಿಸುತ್ತೇವೆ. ಲಕ್ಷಾಂತರ ಜನರ ಮನದಲ್ಲಿ ಭರವಸೆ ಮೂಡಿಸಿದ ಹಾಗೂ 21ನೇ ಶತಮಾನದ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಭಾರತವನ್ನು ಸಜ್ಜುಗೊಳಿಸಲು ನೆರವಾದ ದೂರದೃಷ್ಟಿಯುಳ್ಳ ನಾಯಕ. ಅವರು ಪ್ರತಿಪಾದಿಸುವ ಪರಿವರ್ತನಾತ್ಮಕ ಬದಲಾವಣೆಗಳು ಮತ್ತು ಭಾರತದ ಯುವಜನತೆ ತಾಂತ್ರಿಕ ಪ್ರಗತಿ ಮತ್ತು ಹೊಸ ಆಲೋಚನೆಗಳ ಶಕ್ತಿಯ ಮೇಲಿನ ಅವರ ನಿರಂತರ ನಂಬಿಕೆಯಲ್ಲಿ ಅವರ ಪರಂಪರೆ ಜೀವಂತವಾಗಿದೆ ಎಂದು ಹೇಳಿದರು. ನಮ್ಮ ನಾಯಕರಾದಂತಹ ಶ್ರೀ ದೇವರಾಜ ಅರಸು ಅವರು ಹಾಗೆಯೇ ನಮ್ಮ ರಾಜೀವ್ ಗಾಂಧಿ ಅವರ ಜಯಂತಿ ಉತ್ಸವವನ್ನು ತುಂಬ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂಬಂಧವಾಗಿ ನಾನು ಬರೋವಾಗ ಮುನಿವೆಂಕಟಪ್ಪನವ್ರು ಮಾತಾಡ್ತಾ ಇದ್ರು. ತುಂಬ ಅರ್ಥಪೂರ್ಣವಾಗಿ ಅಂಶಗಳನ್ನು ತಿಳ್ಕೊಂಡು ಇದು ಹೇಗೆ ನಮ್ಮ ದೇಶಕ್ಕೆ ನಮ್ಮ ಜನಗಳಿಗೆ ಅನ್ವಯಿಸಿ ಮುಂದಿನ ದಿನಗಳು ಸುಖಕರವಾಗಿ ಅನ್ನೋ ಕಾರಣಕ್ಕೆ ಏನೊಂದು ಆಡಳಿತ ನೀಡಿದ್ರು ಅನ್ನೋ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಮುಖ್ಯವಾಗಿ ಇಬ್ಬರ ಬಗ್ಗೆನ ಒಂದೊಂದು ಅಂಶವನ್ನು ಮಾತ್ರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ದೇವರಾಜ ಅರಸು ಅವರು ಜನಗಳಿಗೆ ಮತ್ತು ಈ ಸಮಾಜಕ್ಕೆ, ನಮ್ಮ ಕರ್ನಾಟಕ ಸ್ಟೇಟ್ಗೆ, ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದೇ ಆದ್ರೆ ಮುಖ್ಯವಾಗಿ ಅವ್ರೇನಂತಂದ್ರೆ ಏನು ಈ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದಾವಲ್ಲ, ಹಿಂದುಳಿದ ವರ್ಗಗಳಿದಾವಲ್ಲ, ಅವರು ನೋಡಿ ಒಂದು ದೊಡ್ಡ ವರ್ಗದಿಂದ ಬಂದಿರುವಂತವ್ರು, ಒಂದು ದೊಡ್ಡ ಜಾತಿ ಮತ್ತು ದೊಡ್ಡ ಸಮಾಜದಿಂದ ಬಂದಿರುವಂತವ್ರು ದೇವರಾಜ ಅರಸು. ಆದ್ರೂ ಸಹ ಇಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಂದು ಸಾಂವಿಧಾನಿಕ ವ್ಯವಸ್ಥೆ ಸೊರಗಬೇಕು ಅಂತಂದ್ರೆ ಎಲ್ಲ ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕು, ಮುಖ್ಯವಾಹಿನಿಯಲ್ಲಿ ಬರಬೇಕು. ಇಲ್ಲಿ ಎಲ್ಲಾ ಸಮಾಜಗಳು ಅಂದ್ರೆ ಅವ್ರೇನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಏನು ವಿಂಗಡಣೆ ಆಗಿದೆ ಅದೆಲ್ಲ, ಅಂತವರು ಸಹ ಒಂದು ಅಲ್ಪಸಂಖ್ಯಾತರಿದ್ದಾರೆ ಅನ್ನೋ ಕಾರಣಕ್ಕೆ, ಕಡಿಮೆ ಜನಸಂಖ್ಯೆಯಿದ್ದಾರೆ ಅನ್ನೋ ಕಾರಣಕ್ಕೆ, ಮತ್ತು ಅವರು ಈ ನಮ್ಮ ಸರ್ಕಾರಕ್ಕೆ ಏನಾದ್ರು ಕೊಡುಗೆ ನೀಡಬಹುದು, ಅವ್ರೇನಾದ್ರು ಒಂದು ನಾಯಕತ್ವ ಗುಣಗಳು ಬೆಳೆಸಿರೋ ಅನ್ನೋ ಕಾರಣಕ್ಕೆ ಅವರಲ್ಲಿ ಒಂದು ನಾಯಕತ್ವ ಗುಣ ಬೆಳೆಸಿ ಅವರೊಂದು ಅವಕಾಶ ಕೊಟ್ಟಿರುವಂತದ್ದು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಕರ್ನಾಟಕದಲ್ಲಿ ಅರಸು ಅಧಿಕಾರಕ್ಕೆ ಬರುವವರೆಗೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ. ಹಾವನೂರು ಆಯೋಗ ರಚಿಸಿ ಮೀಸಲಾತಿ ಜಾರಿ ಮಾಡಿದರು ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ LN ಮುಕುಂದರಾಜ್ ಹೇಳಿದರು. ಚಿಂತಾಮಣಿ ನಗರದ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ LN ಮುಕುಂದರಾಜ್, ದೇವರಾಜ ಅರಸು ಸಾಮಾಜಿಕ ನ್ಯಾಯದ ಹರಿಕಾರ, ಕರ್ನಾಟಕದ ಅಪರೂಪದ ರಾಜಕಾರಣಿ. ಅರಸು ಬಡವರು, ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದರು. ಅಧಿಕಾರದಲ್ಲಿದ್ದಾಗಿ ನ್ಯಾಯ ಕೊಡಿಸಲು ಪ್ರಯತ್ನ ಮಾಡಿದರು. ಮಲ ಹೊರುವ ಪದ್ಧತಿ ನಿಲ್ಲಿಸುವ ಮೂಲಕ ಜೀತ ಪದ್ಧತಿಗೆ ಮಂಗಳ ಹಾಡಿದರು. ಅದಕ್ಕಾಗಿ ನಾವು ಅವರನ್ನ ಸಾಮಾಜಿಕ ನ್ಯಾಯ ಹರಿಕಾರ ಎಂದು ಕರೆಯುತ್ತೇವೆ ಎಂದರು. ವಿದ್ಯಾರ್ಥಿಗಳೇ, ತಾವು ತಮ್ಮ ಜೀವನದ ಧ್ಯೇಯೋದ್ದೇಶಗಳು ಮತ್ತು ತಮ್ಮ ಜೀವನದ ಪ್ರಕ್ರಿಯೆ, ಜೀವನ ಹೇಗಿರಬೇಕು ಅಂತಂದ್ರೆ, ತಮ್ಮ ಜೀವನ ಶೈಲಿ ಜೇನುನೊಣದ ಹಾಗಿರ್ಬೇಕಂತೆ. ಜೇನುನೊಣದ ಹಾಗಿರುತ್ತೆ ಅಂತಂದ್ರೆ, ನಾನು ಕೂಡ ಜೇನುನೊಣ ಬಹಳ 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 ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಮ್ಮ ಗುರುರಾಜ್ ಕರ್ಗಿ ಸರ್ ಅವ್ರು ಹೇಳ್ತಾರೆ, ಜೇನುನೊಣ ಬೆಟ್ಟಗಳಲ್ಲಿರಲಿ, ಕಾಡಿನಲ್ಲಿರಲಿ, ಪರ್ವತಗಳ ಮೇಲಿರಲಿ, ಎಲ್ಲಾದ್ರೂ ಇರಲಿ, ಆ ಜೇನುನೊಣ ಹೂವನ್ನೇ ಹುಡುಕಾಡ್ಕೊಂಡು ಹೋಗುತ್ತಂತೆ. ಎಷ್ಟು ದೂರದಲ್ಲಿದ್ರು, ಎಷ್ಟು 1000 ಕಿಲೋಮೀಟರ್ಗಳಾದ್ರೂ ಅದು ಪ್ರಯಾಣ ಮಾಡೋದು ತನ್ನ ಹೂವನ್ನೇ ಹುಡುಕಾಡುತ್ತೆ ಹೊರತು ಆ ಕಾಡಲ್ಲೇ ಆಗಿ, ಆ ಪರ್ವತಗಳ ಮೇಲೆ ಆಗಿ ಬಿದ್ದಿರುವಂತ ಸತ್ತಿರುವಂತ ಪ್ರಾಣಿಗಳ ಹೆಣಗಳ ಮೇಲೆ ಅದು ಕೂರಲ್ಲ. ಅವರು ಹೊಡೆದ ಹಾಕಿದ್ದಾರೆ. ಹೊರಗಡೆಯಿಂದ ಬಂದವರು ಅಷ್ಟೇ ಅಲ್ಲ, ನೀವು ಸರಿಯಾಗಿ ಇತಿಹಾಸ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಈ ದೇಶದಲ್ಲಿದ್ದಂತ ಬೌದ್ಧ
ವಿಹಾರಗಳನ್ನ ಇನ್ಯಾರೋ ಶೈವರೋ ವೈಷ್ಣವರೋ ಯಾರೋ ಹೊಡೆದಾಕಿರ್ತಾರೆ. ವೈಷ್ಣವರ ದೇವಾಲಯಗಳನ್ನ ಲಿಂಗಾಯತರು ಹೊಡೆದಾಕಿರ್ತಾರೆ. ಲಿಂಗಾಯತರ ಶಿವ ಮಂದಿರಗಳನ್ನ ಮತ್ತಿನ್ಯಾವುದೋ ಜೈನ ಸಮುದಾಯಕ್ಕೆ ಸೇರಿದವರು ಹೊಡೆದಾಕಿರ್ತಾರೆ. ಆತರ ಇಲ್ಲಿ ಹೊರಗಿನಿಂದ ಈ ಮುಸಲ್ಮಾನರು ಇವರೆಲ್ಲ ದಾಳಿ ಆಗಕ್ಕೆ ಮೊದಲೇ ಇಲ್ಲಿದ್ದಂತ ಜನ ಇವರೇ ಜಗಳ ಕಾಯೋರು. ಇವರೇ ಜೈನರನ್ನ ಕಂಡ್ರೆ ಬೌದ್ಧರಿಗೆ ಆಗ್ತಿರ್ಲಿಲ್ಲ, ಬೌದ್ಧರನ್ನ ಕಂಡ್ರೆ ಬ್ರಾಹ್ಮಣರಿಗೆ ಆಗ್ತಿರ್ಲಿಲ್ಲ, ಬ್ರಾಹ್ಮಣರನ್ನ ಕಂಡ್ರೆ ಶೈವರಿಗೆ ಆಗ್ತಿರ್ಲಿಲ್ಲ, ಲಿಂಗಾಯತರಿಗೆ ಆಗ್ತಿರ್ಲಿಲ್ಲ. ಈ ತರ ಒಂದು ದೊಡ್ಡ ವೈಷಮ್ಯದ ಮನಸ್ಥಿತಿ ಇತ್ತು. ಅಂತಹ ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಇದ್ದಂತ ಸಾವಿರಾರು ದೇವತೆಗಳು ಅಪ್ಪ ಜಗಳ ಕಾಯ್ಬೇಡ್ರಯ್ಯ, ದೇವ್ರ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ? ದೇವರಾಜ ಅರಸು ಉಳುವವನೇ ಭೂಮಿಯ ಒಡೆಯ ಎಂಬ ಯೋಜನೆಯನ್ನ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಬೆಂಬಲದಿಂದ ಜಾರಿಗೊಳಿಸಿದ್ರು. ವಿಧಾನಸೌಧದ ಮೆಟ್ಟಿಲು ಹತ್ತದವರನ್ನ ವಿಧಾನಸೌಧಕ್ಕೆ ಬರುವ ಹಾಗೆ ಮಾಡಿದ್ರು. ಕೇಂದ್ರದಲ್ಲಿ ಒಬಿಸಿಗೆ ಮೀಸಲಾತಿ ಇರಲಿಲ್ಲ. ಕರ್ನಾಟಕದಲ್ಲಿ ಒಬಿಸಿ ಮೀಸಲಾತಿಯ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಮಂಡಲ್ ಕಮಿಷನ್ ಜಾರಿ ಮಾಡಲು ಅನುಕೂಲ ಆಯಿತು. ದೇವರಾಜ ಅರಸ್ ಪ್ರೇರಣೆಯಿಂದ ಕಾಯಂ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಎಂದರು. ಸಾಮಾಜಿಕ ಹೋರಾಟಗಾರರಾದ ರೂತ್ ಮನೋರಮ್ಮ ಪೆರಮಾಚನಹಳ್ಳಿಯ ಡಾಕ್ಟರ್ ಅಕ್ಕೈ ಪದ್ಮಶಾಲಿರವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಹೂವು ಮತ್ತು ಹಣ್ಣುಗಳ ಬೆಲೆ ಏರಿಕೆಯ ನಡುವೆಯೂ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ ಗುರುವಾರ ಶಿಡ್ಲಘಟ್ಟದಲ್ಲಿ ಜೋರಾಗಿತ್ತು. ಹಬ್ಬದ ಮುನ್ನ ದಿನವಾದ ಕಾರಣ ನಗರದ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಪೂಜಾ ಸಾಮಗ್ರಿ ಖರೀದಿಗೆ ಜನರು ಮುಗಿಬಿದ್ದರು. ಹೂವು ಮತ್ತು ಹಣ್ಣುಗಳ ಬೆಲೆ ಏರಿಕೆಯ ನಡುವೆಯೂ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ ಗುರುವಾರ ಶಿಡ್ಲಘಟ್ಟದಲ್ಲಿ ಜೋರಾಗಿತ್ತು. ಹಬ್ಬದ ಮುನ್ನ ದಿನವಾದ ಕಾರಣ ನಗರದ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಪೂಜಾ ಸಾಮಗ್ರಿ ಖರೀದಿಗೆ ಜನರು ಮುಗಿಬಿದ್ರು. ಬಿಬಿ ರಸ್ತೆ, ಬಸ್ ನಿಲ್ದಾಣದ ಆವರಣ, ಅಶೋಕ್ ರಸ್ತೆ ಸೇರಿದಂತೆ ವಿವಿಧ ಮಾರುಕಟ್ಟೆ ಪ್ರದೇಶಗಳಲ್ಲಿ ಬೆಳಗ್ಗೆಯಿಂದಲೇ ಜನದಟ್ಟಣೆ ಕಂಡುಬಂತು. ವರಮಹಾಲಕ್ಷ್ಮಿ ಪೂಜೆಗೆ ಅಗತ್ಯವಾದ ಹೂವು, ಹಣ್ಣು ಹಾಗೂ ಇತರ ಸಾಮಗ್ರಿಗಳನ್ನು ಖರೀದಿಸಲು ಮಹಿಳೆಯರು ಮತ್ತು ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಕನಕಾಂಬರ, ಮಲ್ಲಿಗೆ, ಸೇವಂತಿಗೆ ಹಾಗೂ ಗುಲಾಬಿ ಹೂಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಹಬ್ಬದ ಬೇಡಿಕೆಯಿಂದ ಕೆಲವು ಹೂಗಳ ಬೆಲೆ ಹೆಚ್ಚಾಗಿದ್ರೂ ಗ್ರಾಹಕರು ಅಗತ್ಯ ಪ್ರಮಾಣದಲ್ಲಿ ಖರೀದಿಸುತ್ತಿದ್ರು. ಬಾಳೆಕಂಬ, ಮಾವಿನ ಎಲೆ, ತೆಂಗಿನಕಾಯಿ, ಅರಿಶಿನ ಕುಂಕುಮ ಸೇರಿದಂತೆ ವಿವಿಧ ಪೂಜಾ ಸಾಮಗ್ರಿಗಳ ಮಾರಾಟವೂ ಜೋರಾಗಿತ್ತು. ಸೇಬು, ದಾಳಿಂಬೆ, ಬಾಳೆಹಣ್ಣು ಸೇರಿದಂತೆ ವಿವಿಧ ಹಣ್ಣುಗಳ ಅಂಗಡಿಗಳಲ್ಲೂ ಖರೀದಿದಾರರ ಸಂಖ್ಯೆ ಹೆಚ್ಚಾಗಿತ್ತು. ಹಬ್ಬದ ಸಂದರ್ಭದಲ್ಲಿ ಬೆಲೆ ಹೆಚ್ಚಾಗುವುದು ಸಾಮಾನ್ಯ. ಆದರೂ ಸಂಪ್ರದಾಯದಂತೆ ಪೂಜೆ ಮಾಡಬೇಕಾಗಿರೋದ್ರಿಂದ ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಿದ್ದೇವೆ ಎಂದು ಮಾರುಕಟ್ಟೆಗೆ ಬಂದಿದ್ದ ಕೆಲ ಮಹಿಳೆಯರು ತಿಳಿಸಿದರು. ಹೂವು ಹಾಗೂ ಹಣ್ಣುಗಳ ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ಹೊರೆಯಾಗಿದ್ರೂ ಹಬ್ಬದ ಆಚರಣೆಯಲ್ಲಿ ಯಾವುದೇ ಕೊರತೆಯಾಗದಂತೆ ಖರೀದಿ ಮಾಡುತ್ತಿರುವುದು ಕಂಡುಬಂತು. ಮಧ್ಯಾಹ್ನದ ಬಳಿಕ ಮಾರುಕಟ್ಟೆ ಪ್ರದೇಶಗಳಲ್ಲಿ ಜನದಟ್ಟಣೆ ಮತ್ತಷ್ಟು ಹೆಚ್ಚಾಯಿತು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು, ಹಣ್ಣು ಹಾಗೂ ಪೂಜಾ ಸಾಮಗ್ರಿಗಳ ವ್ಯಾಪಾರ ಹೆಚ್ಚಿದ್ದು ವ್ಯಾಪಾರಸ್ಥರು ಉತ್ತಮ ವಹಿವಾಟಿನ ನಿರೀಕ್ಷೆಯಲ್ಲಿದ್ದಾರೆ. ಧಾರ್ಮಿಕ ಮಹತ್ವ ವರಮಹಾಲಕ್ಷ್ಮಿ ವ್ರತವನ್ನ ಮುತ್ತೈದೆಯರು ಕುಟುಂಬದ ಸುಖ, ಶಾಂತಿ ಹಾಗೂ ಸಮೃದ್ಧಿಗಾಗಿ ಆಚರಿಸುತ್ತಾರೆ. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಹಾಲಕ್ಷ್ಮಿಯನ್ನ ಪೂಜಿಸಿದರೆ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಶುಕ್ರವಾರ ನಡೆಯುವ ವರಮಹಾಲಕ್ಷ್ಮಿ ಪೂಜೆಗೆ ನಗರದ ಮನೆಗಳಲ್ಲೂ ಸಿದ್ಧತೆ ನಡೆಯುತ್ತಿದ್ದು ಶಿಡ್ಲಘಟ್ಟದಲ್ಲಿ ಹಬ್ಬದ ವಾತಾವರಣ ಕಳೆ ಕಟ್ಟಿದೆ. ಮತ್ತೆ 400 ರೂಪಾಯಿ, ರೋಜಾವ 300 ರೂಪಾಯಿ, ಮಲ್ಯಾಮಾಗ್ 100 ಗ್ರಾಮ್ 200 ರೂಪಾಯಿ, ಕನಕಾಂಬರ 300 ರೂಪಾಯಿ 100 ಗ್ರಾಮ್. ತಡಿಕೆ ಬಂದು 250, ಸಾಲ ಬಂದು 250, ಸಿಮ್ಲಾ ಬಂದು 200, ಮರ್ಸೇಬ್ 200, ದ್ರಾಕ್ಷಿ 400, ಸಿಟ್ರಸ್ 200, ದಾಳಂಬ್ರಿ 200, ಬಾಳೆಹಣ್ಣು 100. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಂಜನಗೂಡಿನಲ್ಲಿ ಮಾಜಿ ಮುಖ್ಯಮಂತ್ರಿ, ಹಿಂದುಳಿದ ವರ್ಗಗಳ ಆಶಾಕಿರಣ ಹಾಗೂ ಮೌನ ಕ್ರಾಂತಿಯ ಹರಿಕಾರ ಡಿ ದೇವರಾಜ ಅರಸೂರವರ 111ನೇ ಜನ್ಮದಿನವನ್ನು ಆಚರಿಸಲಾಯಿತು. ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಅರಸೂರವರ ಆಡಳಿತ ಹಾಗೂ ಸಾಮಾಜಿಕ ಸುಧಾರಣೆಗಳನ್ನು ಸ್ಮರಿಸಲಾಯಿತು. ನಂಜನಗೂಡು ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ತಾಲೂಕು ಕಚೇರಿ ಭವನದ ಮುಂಭಾಗ ಡಿ ದೇವರಾಜು ಅರಸೂರವರ 111ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು.
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪೃಥ್ವಿರಾಜ್ ಹಾಲಹಳ್ಳಿ, ದೇವರಾಜ ಅರಸುರವರು ಶತಶತಮಾನಗಳವರೆಗೆ ಜನರ ನೆನಪಿನಲ್ಲಿ ಉಳಿಯುವಂತಹ ಮಹಾನ್ ನಾಯಕರು ಎಂದು ಹೇಳಿದರು. ದೇವರಾಜ ಅರಸುರವರು ಕನಸನ್ನು ಬಿತ್ತೆ ಹೋದರೆ, ಲ್ಯಾಂಡ್ ಡಿಫಾಲ್ಸ್ ಮಾಡ್ತಾ ಇದ್ರೆ ಈ ರಾಜ್ಯದಲ್ಲಿ 21 ಲಕ್ಷ ಹೆಕ್ಟೇರ್ ಅನ್ನು ಕೊಟ್ಟಿರ್ತಾರೆ. 14 ಲಕ್ಷ ಹೆಚ್ಚು ಜನಕ್ಕೆ ಅನುಕೂಲ ಆಗಿದೆ ಅಂದ್ರೆ 14 ಲಕ್ಷ ಚೋಮ ಅಂತಕ್ಕಂಥ ವಿಚಾರವನ್ನು ಅವರು ಅಳಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾಕಂದ್ರೆ ಕನಸುಗಳನ್ನ ಕಾಣೋದು ಬೇರೆ, ಅದು ನನಸು ಮಾಡೋದು ಬೇರೆ ಅಂತ. ಹೀಗೆ ಪರಿಕಲ್ಪನೆ ನೋಡಿದಾಗ ಸ್ವಾತಂತ್ರ್ಯ ನಂತರ 50-51 ಚುನಾವಣೆಗಳಾಗತ್ತೆ, ಚುನಾವಣೆ ಗೆಲ್ತಾರೆ. ಸತತವಾಗಿ 6 ಬಾರಿ ಹುಣಸೂರಿನ ಕ್ಷೇತ್ರದಿಂದ ಅವರು ಗೆಲ್ತಾರೆ. 62ರಲ್ಲಿ ಅವರು ಮತ್ತೆ ಎಸ್ ನಿಜಲಿಂಗಪ್ಪ ಅವರ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ನಂತರ ಸಚಿವ ಸಂಪುಟದಲ್ಲಿ ಮಂತ್ರಿ ಆದಾಗ ಅನೇಕ ಕೆಲಸಗಳು ಅಂದ್ರೆ ಅನೇಕ ಪೋರ್ಟ್ಫೋಲಿಯೋಗಳಲ್ಲಿ ಕೆಲಸ ಮಾಡ್ತಾ ಬರ್ತಾರೆ. 72ರಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ನಿಮ್ಗೆ ಗೊತ್ತಿರಬೇಕು, 73 ನವೆಂಬರ್ನಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಹಲವಾರು ವಿರೋಧಗಳ ನಡುವೆಯೂ ನಾಮಕರಣ ಮಾಡ್ತಾರೆ. ಹಿಂದುಳಿದ ವರ್ಗಗಳು, ದಲಿತರು ಹಾಗೂ ಬಡವರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದ ದೇವರಾಜು ಅರಸುರವರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಿದರು. ರಾಜಕೀಯವಾಗಿಯೂ ಹಲವು ನಾಯಕರನ್ನು ಮುನ್ನೆಲೆಗೆ ತಂದು ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ನೀಡಿದರು ಎಂದು ಪೃಥ್ವಿರಾಜ್ ಹಾಲಹಳ್ಳಿ ಹೇಳಿದರು. ಕಾರ್ಯಕ್ರಮದಲ್ಲಿ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಮಾರುತಿ, ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಸ್ಮಿತಾ ರಾಮ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸುಕನ್ಯಾ, ನಗರಸಭೆ ಆಯುಕ್ತ ಬಸವರಾಜ್, ಅರಸು ಸಂಘದ ಅಧ್ಯಕ್ಷ ಪ್ರಕಾಶ್ ರಾಜ್ ಅರಸು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಳೆರಾಯನ ಕೃಪೆಗಾಗಿ ಗ್ರಾಮಸ್ಥರು ವಿಶಿಷ್ಟ ಆಚರಣೆಯ ಮೊರೆ ಹೋಗಿದ್ದಾರೆ. ಮಳೆ ಬಾರದೆ ಬರದ ಛಾಯೆ ಆವರಿಸಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಮಳೆಗಾಗಿ ಕತ್ತೆಗಳ ಮದುವೆ ನೆರವೇರಿಸಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಮಳೆಗಾಗಿ ವಿಶಿಷ್ಟಾಚರಣೆ ನಡೆಯಿತು. ಗ್ರಾಮದ ಸುಮಂಗಳಿಯರು 5 ದಿನಗಳ ಕಾಲ ವಿಶೇಷ ಪೂಜೆ, ಪ್ರಾರ್ಥನೆ ಹಾಗೂ ಸಾಂಪ್ರದಾಯಿಕ ಆಚರಣೆಗಳನ್ನ ನಡೆಸಿದ್ರು. ಗ್ರಾಮದ ಸುಮಂಗಳಿಯರು 5 ದಿನಗಳ ಕಾಲ ಮಳೆರಾಯನನ್ನ ಒಲಿಸಿಕೊಳ್ಳಲು ವಿಶೇಷ ಪೂಜೆ, ಪ್ರಾರ್ಥನೆ ಹಾಗೂ ಸಾಂಪ್ರದಾಯಿಕ ಆಚರಣೆಗಳನ್ನ ನಡೆಸಿದ್ರು. ಇದರ ಸಮಾರೋಪವಾಗಿ ಗಂಡು ಮಗುವಿಗೆ ಹೆಣ್ಣಿನ ವೇಷ ತೊಡಿಸಿ ಮಳೆರಾಯನ ಪ್ರತಿರೂಪವೆಂದು ಭಾವಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ವೇಷಧಾರಿ ಮಗುವಿನ ಮೇಲೆ ನೀರು ಸುರಿಸಿ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಮಳೆ ಕರುಣಿಸುವಂತೆ ಮಳೆರಾಯರಲ್ಲಿ ಪ್ರಾರ್ಥಿಸಿದರು. ರಾತ್ರಿ ಮಳೆರಾಯನನ್ನ ಒಲಿಸಿಕೊಳ್ಳುವ ನಂಬಿಕೆಯಿಂದ ಗ್ರಾಮದ ಜನರು ಸೇರಿ ಕತ್ತೆಗಳ ಮದುವೆ ನೆರವೇರಿಸಿದರು. ಮೊದಲು ನಡಿ ಬಜಾರ್ ಇದು ಸಾರಿಸ್ಬಿಟ್ಟು ರಂಗೋಲಿ ಮಳೆದು ಅಂತ ಒಂದು ರಂಗೋಲಿ ಇದೆ. ಆ ರಂಗೋಲಿ ಹಾಕ್ಬಿಟ್ಟು 5 ರಾಗಿ ರೊಟ್ಟಿ ಹಾಕ್ತೀರಿ. 5 ರಾಗಿ ರೊಟ್ಟಿ ಹಾಕ್ಬಿಟ್ಟು ಕಳಸ ಪೂಸ್ತೀರಿ. ಪೂಸಿದ್ದಾದ್ಮೇಲೆ ಎಲ್ಲ ಪೂಜೆ ಆದಮೇಲೆ ಅದನ್ನ ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ಟು ಕೆರೆ ಇದೆ ದೇವ್ರಮಳ್ಳೂರಲ್ಲಿ, ಅದು ಕೆರೆಯಲ್ಲಿ ಹೋಗ್ಬಿಟ್ಟು ಎಲ್ಲರೂ ಇಲ್ಲಿ ಎಷ್ಟು ಜನ ಇದ್ದೀರಿ ಅವರೆಲ್ಲ ಹೋಗ್ಬಿಟ್ಟು ಕೆರೆಯಲ್ಲಿ ಬಿಟ್ಬಿಟ್ಟು ಬಂದು, ಇದು ಪ್ರಸಾದ ಇದೆಯಲ್ಲ ರಾಗಿ ರೊಟ್ಟಿ, ಅದು 2-3 ಮಳೆರಾಯಿನ ಜೊತೆಲಿ ಬಿಡ್ತೀರಿ, ಮತ್ತೆ 2 ಎಲ್ರಿಗೂ ಪ್ರಸಾದ ಕೊಟ್ಬಿಟ್ಟು ಮನೆಗೆ ಹೋಗ್ತೀರಿ ಸರ್. ಕತ್ತಿಗೆ ಸಿಕ್ಕಿದ್ರೆ ಕತ್ತಿಗೆ ತಗೊಂಬಂದು ಹೆಣ್ಣು ಕತ್ತಿಗೆ ಒಂದು ಸೀರೆ, ಒಂದು ಲಂಗ, ಒಂದು ಜಾಗಿಟೆ, ಗಂಡಕ್ಕೆ ಕತ್ತಕ ಒಂದು ಪಂಚೆ, ಒಂದು ಸುರುಟು, ಒಂದು ಟವಲು ತಗೊಂಬತ್ತೀವಿ. ಅರ್ಶಿನ ಕುಂಕುಮ ಮಾಂಗಲ್ಯ ಮದುವೆ ಮಾಡಿಸ್ಬಿಟ್ಟು ಸರ್ ಒಂದಷ್ಟು ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಸಿಹಿ ಊಟ ಹಾಕ್ತೀವಿ. ಸಿಹಿ ಊಟ ಹಾಕ್ತಿವಿ. ಮಳೆರಾಯಿನ ಒಂದು ಮದುವೆ ಆಗದಿದ್ದು ಹುಡುಗನ್ಗೆ ಎತ್ಬಿಟ್ಟು ಊರೆಲ್ಲಾನು ಸುತ್ತಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ನೀರು
ಹಾಕ್ತಾರೆ ಅವ್ರಿಗೆ ಇಷ್ಟು ಮಾಡ್ತೀವಿ ಅದನ್ನ ತಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಅದು ಅವರು ಮನೆಗೆ ಹೋಗ್ತಾರಲ್ಲ ಅದನ್ನ ತಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಬಿಟ್ಬಿಟ್ಟು ಮತ್ತೆ ಅಲ್ಲಿ ಗಂಜಿ ಮಾಡ್ತಾರ ಮಾಡ್ಬಿಟ್ಟು ಹುಡುಗರೆಲ್ಲ ತಗೊಂಡು ಆಮೇಲೆ ಬಂದು ಈ ತರ ಮದ್ವೆ ಎಲ್ಲ ಮಾಡೋದು. ಗ್ರಾಮದ ಪ್ರತಿ ಮನೆಯಿಂದಲೂ ಜನರು ಆಚರಣೆಯಲ್ಲಿ ಪಾಲ್ಗೊಂಡರು. ಮಳೆ ಬಂದು ಬೆಳೆಗಳು ಸಮೃದ್ಧಿಯಾಗಲಿ, ಕೆರೆ ಕಟ್ಟೆಗಳು ತುಂಬಲಿ ಎಂದು ಪ್ರಾರ್ಥಿಸಿದ್ರು. ಇದಕ್ಕೂ ಮುನ್ನ ಗ್ರಾಮದ ಮಧ್ಯದಲ್ಲಿ ಮಳರಾಯನ ಚಿತ್ರದ ರಂಗೋಲಿ ಬಿಡಿಸಿ ಕಳಸ ಪ್ರತಿಷ್ಠಾಪಿಸಿ ಅದರ ಸುತ್ತ 5 ರಾಗಿ ರೊಟ್ಟಿಗಳನ್ನಿಟ್ಟು ಪೂಜೆ ಸಲ್ಲಿಸಲಾಗಿತ್ತು. ಸಂಜೆ ವೇಳೆ ಮಳರಾಯನ ಶೋಭಾನೆ ಪದಗಳನ್ನು ಹಾಡುತ್ತಾ ರಾತ್ರಿ 10 ಗಂಟೆಯವರೆಗೆ ಭಜನೆ ಪ್ರಾರ್ಥನೆ ನಡೆಸಲಾಗಿತ್ತು. ಬಳಿಕ ಕಳಸವನ್ನ ಗ್ರಾಮದ ಶ್ರೀ ಮಳ್ಳೂರಾಂಬಾದೇವಿ ಕೆರೆಗೆ ಕೊಂಡೊಯ್ದು ವಿಶೇಷ ಪೂಜೆ ಸಲ್ಲಿಸಿ 5 ರೊಟ್ಟಿಗಳ ಪೈಕಿ 3 ರೊಟ್ಟಿಗಳನ್ನು ಕೆರೆಗೆ ಅರ್ಪಿಸಿ ಉಳಿದ 2 ರೊಟ್ಟಿಗಳನ್ನು ಪ್ರಸಾದವಾಗಿ ಹಂಚಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಆಗಸ್ಟ್ 19ರಂದು ಸಾರ್ವಜನಿಕರು ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಮುಂದೆ ಸುದ್ದಿಗೋಷ್ಠಿ ನಡೆಸಿ ಪಿಡಿಒ ವಿರುದ್ಧ ಮಾಡಿದ್ದ ಆರೋಪಗಳು ಸತ್ಯಕ್ಕೆ ದೂರವಾದುದು ಎಂದು ಪಿಡಿಒ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಕೇಳಿಬಂದಿದ್ದ ಆರೋಪಗಳಿಗೆ ಪಿಡಿಒ ಮಹೇಶ್ ಸ್ಪಷ್ಟನೆ ನೀಡಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಪಿಡಿಒ ಮಹೇಶ್ ಹಾಗೂ ಇಒ ಸರ್ವೇಶ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಿಗೆ ಕೇವಲ 9 ಮಂದಿ ಪಿಡಿಒಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಿಬ್ಬಂದಿ ಕೊರತೆಯಿಂದಾಗಿ ಒಬ್ಬೊಬ್ಬ ಪಿಡಿಒಗೆ 2 ರಿಂದ 3 ಗ್ರಾಮ ಪಂಚಾಯಿತಿಗಳ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದೆ ಎಂದು ಮಹೇಶ್ ತಿಳಿಸಿದರು. ಆಡಳಿತಾತ್ಮಕ ಸಭೆಗಳು, ಜಿಲ್ಲಾ ಪಂಚಾಯಿತಿ ಸಭೆಗಳು, ಕೋರ್ಟ್ ಕಲಾಪಗಳು, ವಿಡಿಯೋ ಕಾನ್ಫರೆನ್ಸ್ಗಳು ಹಾಗೂ ಕುಡಿಯುವ ನೀರು, ಬೀದಿ ದೀಪ ಸೇರಿದಂತೆ ತುರ್ತು ಕಾಮಗಾರಿಗಳ ಮೇಲ್ವಿಚಾರಣೆ ನಡೆಸಬೇಕಿರುವುದರಿಂದ ಸದಾ ಒಂದೇ ಕಚೇರಿಯಲ್ಲಿ ಹಾಜರಿರಲು ಸಾಧ್ಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಘುನಾಥ್ ಎನ್ನುವವರು ನಿನ್ನೆ ಅಲ್ಲ ಮೊನ್ನೆ ನಮ್ಮ ಮಾನ್ಯ ಶಾಸಕರಿಗೆ ಕರೆ ಮಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಚೇರಿಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ದೂರನ್ನು ನೀಡ್ತಾರೆ. ನಾನು ಇವರವರು ಆ ದಿನ ಜವಾಬಂದಿ ಕಾರ್ಯಕ್ರಮ ಇರ್ತದೆ, ಉಪಕಾರ್ಯದರ್ಶಿಗಳು ಬಂದಿರ್ತಾರೆ. ಆಮೇಲೆ ಅವತ್ತು ತಾಡಿಗೋಡು ಪಂಚಾಯತಿಗೆ ಇನ್ಸ್ಪೆಕ್ಷನ್ ಹೋದಂಥ ಸಂದರ್ಭದಲ್ಲಿ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ. ನನಗೆ ಇವರವರು ಫೋನು ಇಲ್ಲೇ ಪಿಡಿಒ ಇಲ್ಲೇ ಇದ್ದಾರೆ ಸರ್, ದಯವಿಟ್ಟು ಮಾತನಾಡಿ ಅಂತ ಹೇಳ್ತಾರೆ. ಆಮೇಲೆ ನಾನು ಶಾಸಕರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರ್ ನಾನು ಪ್ರತಿದಿನ ಅದೇ ದಾರಿಯಲ್ಲಿ ಬರೋದ್ರಿಂದ ಬೆಳಗ್ಗೆ ಮತ್ತು ಸಂಜೆ ನಾನು ಆ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಹಾಜರಾಗ್ತಾ ಇದ್ದೀನಿ. 3 ಗ್ರಾಮ ಪಂಚಾಯತಿಗೆ ಇರೋದ್ರಿಂದ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ನೀವು ಬೇಕಾದರೆ ನಂದು ಅಟೆಂಡೆನ್ಸು ಏನಿರ್ತದೆ ಅದನ್ನು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇಲ್ಲ ಬಿಡಪ್ಪ, ಅದು ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ, ನಾನು ಅವ್ರಿಗೆ ಹೇಳ್ತೀನಿ, ಕರೆದು ಮಾತನಾಡ್ತೀನಿ ಅಂತ ಇವರವ್ರಿಗೆ ನನಗೆ ಇಬ್ಬರಿಗೂ ಸಹ ಅವರು ಹೇಳ್ತಾರೆ. ಮಾರನೇ ದಿವಸ ಬೆಳಗ್ಗೆ ಪತ್ರಿಕಾ ಮಾಧ್ಯಮದವ್ರ ಮುಖಾಂತರ ನನಗೆ ಇವತ್ತು ಈ ರೀತಿ ಪ್ರೆಸ್ ಮೀಟ್ ಕರೆದಿದ್ದಾರೆ ಸರ್, ಅದೇನು ಅಂತ ಕೇಳ್ತಾರೆ. ಇಲ್ಲ, ನಾವು ಟ್ರೈನಿಂಗ್ ಹೋಗ್ತಾ ಇದ್ದೀವಿ ಅಂತ ನಾನು ಅವ್ರಿಗೆ ವಿಷಯ ತಿಳಿಸಿದ್ದೀನಿ. ಸರ್, ಈಗ ಪ್ರೆಸ್ ಮೀಟ್ ಮಾಡ್ತಾರಂತೆ, ನಮ್ಗೆ ಮಾಹಿತಿ ಇಲ್ಲ, ಅನುಮತಿ ತಗೊಂಡಿಲ್ಲ, ವಿಷಯನೂ ಗೊತ್ತಿಲ್ಲ, ಯಾವುದು ಅರ್ಜಿ ಸಹ ನೀಡಿಲ್ಲ ಅಂತ ಹೇಳ್ತೀನಿ. ಆಮೇಲೆ ನಾನು ಮಾತನಾಡ್ತೀನಿ ಅವ್ರ ಹತ್ರ ಅಂತೇಳಿ ಸಾರ್ ಮಾತಾಡಿದ್ದಾರೆ. ಮಾತಾಡಿದ್ದಾದ್ಮೇಲೆ ಸಹ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಮೇಲೆ ನಿರಾಧಾರ ಆರೋಪಗಳನ್ನು ಮಾಡಿರ್ತಾರೆ. ಅವ್ರು ಮಾಡಿರ್ತಕ್ಕಂಥ ಆರೋಪಗಳಲ್ಲಿ ಪಿಡಿಒ ಪಂಚಾಯಿತಿಗೆ ಸರಿಯಾಗಿ ಬರುತ್ತಿಲ್ಲ ಮತ್ತು ಸಾರ್ವಜನಿಕರಿಗೆ ದೊರಕುತ್ತಿಲ್ಲ. ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯಿತಿಗಳ ಪೈಕಿ 9 ಜನ ಪಿಡಿಒಸ್ ಇದೆ. ಕಳೆದ ತಿಂಗಳಲ್ಲಿ 4-5 ಜನ ರಿಟೈರ್ಡ್ ಆಗಿದ್ದಾರೆ. ನಮ್ಮದು ಲೀನ್ ಪಂಚಾಯಿತಿ ಜೊತೆಗೆ ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು, ಇವರವರು ಎಲ್ಲ ಚರ್ಚೆ ಮಾಡಿ, ಇಲ್ಲ ನೀವು ಹೆಚ್ಚುವರಿಯಾಗಿ ಇನ್ನೂ 1-2 ಪಂಚಾಯಿತಿಗಳನ್ನು ಜವಾಬ್ದಾರಿ ವಹಿಸ್ಕೋಬೇಕು, ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ಲೈಟು ಇಂಥ ವಿಷಯಗಳನ್ನು ತುರ್ತಾಗಿ ಸ್ಪಂದಿಸಬೇಕಂತಂದ್ರೆ ಪಿಡಿಒ ಇರಲೇಬೇಕು ಅಂತೇಳಿ ನಮ್ಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ಹಾಕಿದ್ರು 10-15 ದಿವಸದ ಹಿಂದ್ಗಡೆ. ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು ತಾಲೂಕು ಆಡಳಿತದಲ್ಲಿ ಎಲ್ಲೂ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ 3-4 ಜನ ಪಿಡಿಒಸ್ 3 ಪಂಚಾಯತಿ ಹಾಕೊಂಡಿದ್ದೀವಿ. ಇನ್ನೆಲ್ಲ ಪಿಡಿಒಸ್ಗೆ ಮತ್ತೆ ಗ್ರೇಡ್ 1 ಸೆಕ್ರೆಟರೀಸ್ಗೆ 2 ಪಂಚಾಯತಿಗಳನ್ನು ಇವರು ಹಾಕಿದ್ದಾರೆ. ಆ ಕಾರ್ಯ ಹಂಚಿಕೆ ಆಗಿ ಅದರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ.
ಹೆಚ್ಚುವರಿ ಜವಾಬ್ದಾರಿಯನ್ನು ಶಾಸಕರು ಹಾಗೂ ಇಒ ಅವರೊಂದಿಗೆ ನಡೆದ ಚರ್ಚೆಯ ಆಧಾರದ ಮೇಲೆಯೇ ನಿರ್ವಹಿಸುತ್ತಿದ್ದೇನೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ಕಚೇರಿಯಲ್ಲಿ ಲಭ್ಯವಿದ್ದು ಸಾರ್ವಜನಿಕರ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ ಎಂದರು. ನನ್ನ ವಿರುದ್ಧದ ಗೈರು ಹಾಜರಿ ಆರೋಪಗಳು ನಿರಾಧಾರ. ಕಚೇರಿಯ ಸಿಸಿಟಿವಿ ದೃಶ್ಯಾವಳಿ, ಬಯೋಮೆಟ್ರಿಕ್ ಹಾಗೂ ಹಾಜರಾತಿ ಪುಸ್ತಕ ಪರಿಶೀಲಿಸಿದರೆ ಸತ್ಯಾಸತ್ಯತೆ ತಿಳಿಯಲಿದೆ. ಯಾವುದೇ ತನಿಖೆಗೂ ಸಿದ್ಧ ಎಂದು ಪಿಡಿಒ ಮಹೇಶ್ ಹೇಳಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರು ಶೋಷಿತರು, ಹಿಂದುಳಿದ, ಬಡವರು ಹಾಗೂ ಅವಕಾಶ ವಂಚಿತರ ಧ್ವನಿಯಾಗಿ ಸಾಮಾಜಿಕ ಪರಿವರ್ತನೆಗೆ ಅವರು ನೀಡಿದ ಕೊಡುಗೆ ಅಪಾರ ಎಂದು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ದೇವರಾಜ್ ಅರಸ್ ಭವನದಲ್ಲಿ 111ನೇ ಜನ್ಮದಿನಾಚರಣೆ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ, ಜಾತಿ, ವರ್ಗ, ಆರ್ಥಿಕ ಸ್ಥಿತಿ ಅಥವಾ ಸಾಮಾಜಿಕ ಹಿನ್ನೆಲೆಯ ಕಾರಣದಿಂದ ಯಾರೊಬ್ಬರು ಅವಕಾಶಗಳಿಂದ ವಂಚಿತರಾಗದ ವ್ಯವಸ್ಥೆ ರೂಪುಗೊಳ್ಳಬೇಕು. ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ದುಡಿಯುವ ಕೈಗಳಿಗೆ ಗೌರವ ಸಿಗಬೇಕು. ಬಡವರ ಬದುಕಿಗೆ ಭದ್ರತೆ ದೊರೆಯಬೇಕು. ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಅವಕಾಶ ಲಭ್ಯವಾಗಬೇಕು ಎಂಬುದು ಅರಸು ಅವರ ಬದುಕಿನ ನಿಜವಾದ ಸಂದೇಶವೂ ಆಗಿತ್ತು ಎಂದರು. ಅರಸು ಅವರ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯವೆಂದರೆ ಕೇವಲ ಮೀಸಲಾತಿಯ ಪ್ರಶ್ನೆ ಮಾತ್ರ ಆಗಿರಲಿಲ್ಲ. ಭೂಮಿ, ಶಿಕ್ಷಣ, ಉದ್ಯೋಗ, ಆರ್ಥಿಕ ಭದ್ರತೆ, ಮಾನವ ಘನತೆ ಮತ್ತು ಸಾಮಾಜಿಕ ಹಾಗೂ ರಾಜಕೀಯ ಪ್ರಾತಿನಿಧ್ಯ ಇವೆಲ್ಲವನ್ನ ಒಳಗೊಂಡ ಸಮಗ್ರ ಪರಿಕಲ್ಪನೆಯಾಗಿತ್ತು. ಆದ್ದರಿಂದಲೇ ಅವರ ಆಡಳಿತದಲ್ಲಿ ದುರ್ಬಲರು, ಹಿಂದುಳಿದ ವರ್ಗದವರು ಮತ್ತು ಅವಕಾಶ ವಂಚಿತರು ಕೇಂದ್ರ ಸ್ಥಾನ ಪಡೆದಿದ್ರು. ವೃದ್ಧಾಪ್ಯ ಮತ್ತು ವಿಧವಾ ವೇತನ, ಅಂಗವಿಕಲರಿಗೆ ನೆರವು, ಜೀತ ಪದ್ಧತಿ ನಿರ್ಮೂಲನೆ, ಕೃಷಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ವಿದ್ಯಾರ್ಥಿ ನಿಲಯಗಳು, ಶಿಷ್ಯ ವೇತನ ಹಾಗೂ ನಿರುದ್ಯೋಗಿ ಪದವೀಧರರಿಗೆ ಸ್ಟೈಫಂಡ್ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳು ಅವರ ಆಡಳಿತದ ಸಾಮಾಜಿಕ ದೃಷ್ಟಿಕೋನವನ್ನ ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಏನು ಒಂದು ಕಮ್ಯುನಿಟಿ ಇದೆ, ಅವರ ಒಂದು ಕಮ್ಯುನಿಟಿನಲ್ಲಿ ಅವರಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಇವತ್ತು ಅವರ ಒಂದು ಜನ್ಮ ದಿನವನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಂತಂದ್ರೆ ಅವರ ಕೊಡುಗೆ ಜೊತೆಗೆ ಅವರ ವ್ಯಕ್ತಿತ್ವನೂ ಕೂಡ ಅಷ್ಟೇ ಒಂದು ಪ್ರಮುಖವಾಗಿರ್ತದೆ. ಡಾಕ್ಟರ್ ದೇವರಾಜ್ ಅರಸು ಅಂತಂದ್ರೆ ನಮ್ಗೆ ನಾಲ್ಕ ಬರದೆ, ಈಗ ಬಾಬಾಜಾನ್ ಅವರು ಹೇಳಿದ್ದಾರೆ ಆಲ್ರೆಡಿ. ಸೊ ನಮ್ಗೆ ನಾಲ್ಕ ಬರದೇನೆ ಆ ಟೈಮ್ನಲ್ಲಿ ಕರ್ನಾಟಕ ಅಂತ ಇರ್ಲಿಲ್ಲ, ಮೈಸೂರು ಅಂತಾನೆ ನಮ್ಮ ರಾಜ್ಯದ ಹೆಸರು ಬಂದು ಮೈಸೂರು ಅಂತಾನೆ ಇರುತ್ತೆ. ಅದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿದವರೇನೆ ಡಿ. ದೇವರಾಜ್ ಅರಸುರವರು. ಅದಾದ್ಮೇಲೆ ನಮ್ಮ ಒಂದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸುಮಾರಷ್ಟು ಸ್ಕೀಮ್ಸ್ ಬಂದಿರುತ್ತೆ. 20 ಪಾಯಿಂಟ್ಸ್ ಪ್ರೋಗ್ರಾಮ್ ಬಂದಿರುತ್ತೆ, ಗರೀಬಿ ಹಟಾವು ಅಂತ ಇರುತ್ತೆ. ಅದನ್ನೆಲ್ಲ ಒಂದು ಲೈಫ್ ಲೈಟಿಗೆ ತಗೊಂಡ್ ಬರ್ಬೇಕು ಅಂತಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಒಂದು ಅದ್ರ ಚುಕ್ಕಾಣಿ ಹಿಡಿಬೇಕು, ಅದ್ರ ಲೀಡರ್ಶಿಪ್ ಒಂದು ಬೇಕು. ಆ ಲೀಡರ್ಶಿಪ್ ಇದ್ರೆ ಮಾತ್ರ ಆ ಸ್ಕೀಮ್ಸ್ ಸಕ್ಸಸ್ಫುಲ್ ಆಗಿ ಒಂದು ಪೆನಿಟ್ರೇಟ್ ಆಗುತ್ತೆ, ಡೌನ್ ರೋಡ್ ಅಲ್ಲೇ ಪೆನಿಟ್ರೇಟ್ ಆಗುತ್ತೆ. ಆ ಒಂದು ಲೀಡರ್ಶಿಪ್ ಕೊಟ್ಟಂತವರೇನೆ ಡಾಕ್ಟರ್ ದೇವರಾಜ್ ಅರಸು ಅವರು. ತಾಲೂಕು ಕಲ್ಯಾಣಾಧಿಕಾರಿ ಆರ್ ಶಿವಪ್ಪ ಮಾತನಾಡಿ, ಡಿ. ದೇವರಾಜ್ ಅರಸು ಅವರನ್ನ ಕೇವಲ ರಾಜಕಾರಣಿಯಾಗಿ ನೋಡುವುದಕ್ಕಿಂತ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿ ಗುರುತಿಸುವುದು ಹೆಚ್ಚು ಸೂಕ್ತ. ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಅವರು ಕೈಗೊಂಡ ಹಲವು ನಿರ್ಧಾರಗಳು ಸಮಾಜದಲ್ಲಿದ್ದ ಅಸಮಾನ ಶಕ್ತಿ ಸಂಬಂಧಗಳನ್ನು ಬದಲಿಸುವ ಉದ್ದೇಶ ಹೊಂದಿದ್ದವು. ಭೂಮಿಯ ಹಕ್ಕು, ಶಿಕ್ಷಣದ ಅವಕಾಶ, ಸಾಮಾಜಿಕ ಪ್ರಾತಿನಿಧ್ಯ, ಬಡವರ ಕಲ್ಯಾಣ ಹಾಗೂ ಹಿಂದುಳಿದ ಸಮುದಾಯಗಳ ಸಬಲೀಕರಣ ಇವೆಲ್ಲವೂ ಅವರ ವಿಶಾಲವಾದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ವಿವಿಧ ಮುಖಗಳಾಗಿದ್ದವು. ನನ್ನ ಬದುಕಿನ ಆದರ್ಶ ವ್ಯಕ್ತಿಗಳು ದೇವರಾಜ್ ಅರಸ್ ಹಾಗೂ ಡಾಕ್ಟರ್ ಎಚ್ ನರಸಿಂಹಯ್ಯ ಎಂದು ಹೇಳಿದರು. ಭಾಷಣಕಾರ ಬಾಬಾಜಾನ್ ಮಾತನಾಡಿ, ದೇವರಾಜ್ ಅರಸ್ ಕಲ್ಲಹಳ್ಳಿಯಲ್ಲಿ ಅರಳಿದ ಹೂವಾಗಿ, ಕರುನಾಡಿಗೆ ಬೆಳಕಾಗಿ, ದಲಿತ ದಮನಿತ ವರ್ಗಗಳಿಗೆ ಆಶಾಕಿರಣವಾಗಿ, ಹಿಂದುಳಿದವರ ಬದುಕಿಗೆ ಹೊಸ ದಾರಿಯಾದವರು ಅರಸು. ರೈತರ ಪಾಲಿಗೆ ಹಕ್ಕಿನ ಧ್ವನಿಯಾಗಿ ಅಭಿವೃದ್ಧಿಯ ಹೆಜ್ಜೆ ಗುರುತು ಮೂಡಿಸಿದವರು ಅರಸು ಎಂಬುದಕ್ಕೆ ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ದಾಖಲಾಗಿರುವ ಅವರ ಕೊಡುಗೆಯೇ ಸಾಕ್ಷಿ ಅಂತ ಹೇಳಿದ್ರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್,
ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ನಿಂದಲೇ ನಕಲಿ ಕ್ಲಿನಿಕ್ ದಂಧೆ. ಸರ್ಕಾರಿ ಔಷಧಿಗಳೇ ಖಾಸಗಿ ಕ್ಲಿನಿಕ್ಗೆ. ದುಬಾರಿಯಾದ ವರಮಹಾಲಕ್ಷ್ಮಿ ಹಬ್ಬ, ಗ್ರಾಹಕರ ಜೇಬಿಗೆ ಕತ್ತರಿ. ಹೂವು ಹಣ್ಣು ಬೆಲೆ ಗಗನಕ್ಕೆ, ರೈತರ ಮೊಗದಲ್ಲಿ ಮಂದಹಾಸ. ಜಿಮ್ ಟ್ರೈನರ್ ಹಾಗೂ ರೌಡಿ ಶೀಟರ್ ನಡುವೆ ಗಲಾಟೆ, ರಾಡ್ನಿಂದ ಹಲ್ಲೆ ಆರೋಪ. ಚಿಕ್ಕಬಳ್ಳಾಪುರದಲ್ಲಿ ರೋಡ್ ರೇಜ್ ಅಟ್ಟಹಾಸ, ಚಮಕ್ ಕೊಟ್ಟಿದ್ದಕ್ಕೆ ತಲೆಗೆ ರಾಡೇಟು, ಬುರಡೆ ಓಪನ್. ಆಗಸ್ಟ್ 22ಕ್ಕೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ ಉದ್ಘಾಟನೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿ. ರಾಜ್ಯದಲ್ಲೇ ಆಧುನಿಕ ಶೈಲಿಯ ಅಂಬೇಡ್ಕರ್ ಭವನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.